41 ಮುಖ್ಯಮಂತ್ರಿ ಇನ್ನ ಕೈ ಮಧುರಾಂಧಕನ ಮೇಲೆ ಬಿದ್ದಿದ ತಕ್ಷಣ ಅವನು ಕೂಗಾಡಿದ, ಅಯ್ಯೋ ಅಪ್ಪ ಸತ್ತೆ, ನನ್ನನ್ನು ಮುಟ್ಟಬೇಡ, ನನ್ನ ಕಾಲುಗಳು ಹೋಯ್ತು ಹೋಯ್ತು ಅಂತ ಕೇಳಿ ಕೂಗಿದ. ಅನಿರುದ್ಧರು ಅವನ್ನ ಎತ್ತೋದನ್ನು ನಿಲ್ಲಿಸ್ಬಿಟ್ಟು, ಯುವರಾಜ ನಿಮ್ಗಳಿಗೇನಾಯಿತು, ನಿಮ್ಮ ಕಾಲುಗಳಿಗೇನಾಯಿತು ಅಂತ ವಿಚಾರದಿಂದ ಕೇಳಿದರು. ನನ್ನ ಕಾಲುಗಳು ಮುರಿದೇ ಹೋಗ್ಬಿಟ್ಟಿದೆ, ನಡೆಯೋಕ್ಕಾಗಲಿಲ್ಲ, ನಿಲ್ಲಕ್ಕೂ ಆಗಲಿಲ್ಲ. ಮುಖ್ಯಮಂತ್ರಿ ತಿರುಗಿ ನೋಡಿ, ಅಡೇ ಪಲ್ಲಕ್ಕನ್ನು ಇಲ್ಲಿ ತೊಗೊಂಬನ್ರಿ ಅಂತ ಹೇಳಿ ತಮ್ಮ ಆಳುಗಳಿಗೆ ಹೇಳಿದರು. ಆಮೇಲೆ ಅಯ್ಯ ಈ ವಿಪತ್ತು ಹೆಂಗೆ ಬಂತು, ನೀವು ಮಳೆಯಲ್ಲಿ ಒಬ್ಬರೇ ಇರೋಕ್ಕೆ ಕಾರಣ ಏನು, ನಿಮ್ಮ ಜೊತೆ ಬದ್ದ ಪರಿವಾರಗಳು ಇಲ್ಲಿ ನಿಮ್ಮನ್ನು ಈ ಥರ ಬಿಟ್ಟುಬಿಟ್ಟು ಅವ್ರುಗಳಿಗೆ ಹೇಗೆ ಹೋಗೋಕ್ಕೆ ಧೈರ್ಯ ಕೊಂಡ್ರು, ಅವ್ರಿಗೆ ಏನು ದಂಡನೆ ಕೊಟ್ಟರು ಸಾಲಲ್ಲ ಅಂತ ಅಂದರು. ಮುಖ್ಯಮಂತ್ರಿ ಯಾರನ್ನು ದಂಡಿಸಬೇಡ, ಯಾರ ಹೆಸರಲ್ಲಿನೂ ತಪ್ಪಿಲ್ಲ. ಸಾಯಂಕಾಲದ ಹೊತ್ತು ಕುದುರೆ ಮೇಲೆ ಏರಿಕೊಂಡು ನಾನು ತಾನೇ ಒಬ್ಬನೇ ಹೊರಟೆ. ನದಿಕೆರೆ ಓರೆಯಿಂದ ಕೊನೆಯಿಂದ ಹೋಗ್ತಾ ಇದ್ದೆ. ದಿಢೀರಂತ ಮಳೆ ಇಟ್ಕೊಂಡ್ಬಿಟ್ಟಿತ್ತು. ಒಂದು ದೊಡ್ಡ ಗುಡುಗು ಬಂದು ಮಿಂಚು ಬಂತು. ಕುದುರೆ ಬಂದು ಮೆರಳಿ ಹೋಗ್ಬಿಟ್ಟಿತ್ತು. ನಾನು ಈ ಮರದಕ್ಕೆ ಇದರಲ್ಲಿ ಬ್ರ್ಯಾಂಚಲ್ಲಿ ಸಿಕ್ಕಾಕೊಂಡು ಕೆಳಗೆ ಬಿದ್ದುಬಿಟ್ಟೆ. ಕುದುರೆ ಎಲ್ಲೋನೋ ಹೋಗ್ಬಿಡುತ್ತೆ. ಬಿದ್ದಿದ್ದ ಜೋರಲ್ಲಿ ಕಾಲು ಮುರಿದೋಗ್ಬಿಡ್ತೋ ಅಲ್ಲದು ಉಳುಕಾಗ್ಬಿಟ್ಟಿದ್ದೋ ಗೊತ್ತಿಲ್ಲ. ಎದ್ದು ನಿಲ್ಲಕ್ಕೂ ಆಗಲಿಲ್ಲ. ಒಳ್ಳೆಯ ಸಮಯದಲ್ಲಿ ನೀವು ಇಲ್ಲಿ ಬಂದಿದ್ದೀರಾ. ಏನೋ ನಿಮ್ಮ ತಂದೆ ಮಹಾನಾಗಿಯ ಗಂಡರಾದಿತ್ತ ಮಾಡಿದ ಪುಣ್ಯನೇ ಇಂಥ ಮಾತ್ರ ನಾನು ಇಲ್ಲಿ ಬರೋ ಹಾಗೆ ಆಯಿತು. ಸ್ವಲ್ಪ ಹಲ್ಲು ಖರ್ಚ್ಕೊಂಡು ಇಲ್ಲಿ ತಾಳ್ತಾ ಇರಿ. ಪಲ್ಲಕ್ನಲ್ಲಿ ನಿಮ್ಮನ್ನು ಎತ್ತಿಸ್ಬಿಡ್ತೀನಿ. ಎಲ್ಲ ವಿವರಗಳು ನಾನು ನಾದನ ದೇವಸ್ಥಾನ ಅಡಿಯೇನ ನನ್ನ ಮನೆಗೆ ಹೋದ್ಮೇಲೆ ಕೇಳಿ ತಿಳ್ಕೊಳ್ತೀನಿ ಅಂತ ಅಂದರು ಅನಿರುದ್ಧರು. ಪಲ್ಲಕ್ಕು ಹತ್ತಿರ ತೊಗೊಂಬಂದು ಇಳಿಸೋಕ್ಕಾದ್ಮೇಲೆ ಮುಖ್ಯಮಂತ್ರಿ ಯುವರಾಜರನ್ನ ಮೆತ್ತಗೆ ಹಿಡಿದು ಎತ್ತಿ ಪಲ್ಲಕ್ಕ ಒಳಗೆ ಹಾಕಿದರು. ಆಳುಗಳ ಹತ್ರ ಪಲ್ಲಕ್ಕನ್ನು ಎತ್ಕೊಂಡು ಮೆತ್ತಗೆ ಅಲ್ಲಾಡದೆ ಕರ್ಕೊಂಡು ಹೋಗು ಅಂತ ಹೇಳಿ ಕಟ್ಲೆ ಮಾಡಿದರು. ಅವ್ರೂ ಪಲ್ಲಕ್ಕನ ಪಕ್ಕದಲ್ಲೇ ಹಾಗೆ ನಡ್ಕೊಂಡು ಹೋದರು. ಸ್ವಲ್ಪ ಹೊತ್ತಿಗೆಲ್ಲ ನಾದನ್ ದೇವಸ್ಥಾನ ಅಂತ ಹೆಸರಾದ ಸುಂದರ ಸೋಳ ವಿಣ್ಣಗರಕ್ಕೆ ಅವ್ರುಗಳು ಬಂದು ಸೇರಿದರು. ಅವರು ಪೆರುಮಾಳು ದೇವಸ್ಥಾನದ ಹತ್ರ ಮುಖ್ಯಮಂತ್ರಿ ಅನಿರುದ್ಧರನ್ನ ಮಾಳಿಗೆ ಒಂದಿತ್ತು. ಅದರೊಳಗೆ ಯುವರಾಜ ಮಧುರಾಂಧಕನ್ನ ಎತ್ಕೊಂಡೋಗಿ ಅಲ್ಲಿಂದ ಮಂಚದ ಮೇಲೆ ಮಲಗಿಸಿದ್ರು. ದೀಪದ ಬೆಳಕು ತೊಗೊಂಬರಕ್ಕೆ ಹೇಳಿ ನೋಡಿದ್ದಲ್ಲಿ ಕಾಲೇನು ಮುರಿದೋಗಿಲ್ಲ ಅಂತನೂ ಬರೀ ಉಳುಕ ಅಂತಲೇ ಗೊತ್ತಾಯಿತು. ಯುವರಾಜ ಕೊಂಡಿದ್ದ ಬೀದಿನೂ ಸ್ವಲ್ಪ ಕಮ್ಮಿ ಆಯಿತು. ಪೆರುಮಾಳ್ ದೇವಸ್ಥಾನದಿಂದ ಬಂದ ಪ್ರಸಾದಗಳನ್ನು ಇಬ್ಬರೂ ತಿಂದರು. ಆಮೇಲೆ ಮುಖ್ಯಮಂತ್ರಿ ಯುವರಾಜ ಇವತ್ತು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಕಾದ ಮೇಲೆ ನಿಮ್ಮ ಉಚಿತ ಹೇಗನೋ ಹಂಗೆ ಮಾಡ್ಕೋಬೋದು. ನಾನು ತಂಜೆಗೆ ತಾನೇ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರೋದಾಗಿದ್ದರೆ ನಿಮ್ಮನ್ನು ಭದ್ರವಾಗಿ ಕೊಂಡು ಹೋಗಿ ಸೇರ್ಪಿಸ್ತೀನಿ ಅಂತಂದರು. ಅಯ್ಯ ನೀವು ನನಗೆ ಎಷ್ಟೊಂದೋ ಕೆಡುಕನ್ನು ಮಾಡಿದ್ದೀರಾ, ಅದಕ್ಕೆಲ್ಲ ಪರಿಹಾರ ಇವತ್ತು ಮಾಡಿಬಿಟ್ರಿ. ಇವತ್ತು ನನಗೆ ಮಾಡಿದ್ದ ಈ ಹೆಲ್ಪನ್ನು ನಾನು ಯಾವತ್ತೂ ಮರೆಯಲ್ಲ. ಅದಕ್ಕೆ ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ವೇಳೆ ಈ ಸೋಳ ಸಾಮ್ರಾಜ್ಯ ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ಳೋ ಹಾಗೆ ಆದರೆ ನಿಮ್ಮನ್ನೇ ಮುಖ್ಯಮಂತ್ರಿಯಾಗಿ ಇಟ್ಕೊತೀನಿ ಅಂತ ಹೇಳಿದ ಮಧುರಾಂಧಕ. ಅನಿರುದ್ಧರು ಆದಿಸ್ಯ ಕಡಲಲ್ಲಿ ಮುಳುಗಿ ಹೋಗಿದ್ದಾಗೆ ಭಾವನೆ ಮಾಡಿ, ಯುವರಾಜ ಸೋಳ ಕುಲಕ್ಕೆ ನಾನು ಕೃತಜ್ಞ ಆದವನು. ಈ ಕುಲವನ್ನು ಸೇರಿದವುಗಳೆಲ್ಲ ಆಲೋಚನೆ ಕೊಡೋದನ್ನು ಆದಷ್ಟು ಹೆಲ್ಪ್ ಮಾಡೋದನ್ನು ನನ್ನ ಕರ್ತವ್ಯ. ಆದ್ದರಿಂದ ನೀವು ಬೇರೆಯಾಗಿ ನನಗೆ ವಿಶ್ವಾಸ ಸಲ್ಲಿಸಬೇಕಾಗಿಲ್ಲ. ಆದರೆ ನಿಮಗೆ ನಾನೇನೋ ಕೆಡುಕು ಮಾಡಿರೋದಾಗೆ ಹೇಳಿದಿರಲ್ಲ, ಅದು ತಾನೇ ನನಗೆ ಅರ್ಥ ಆಗಲಿಲ್ಲ. ನಾನು ನಿಮಗೆ ಮನಸ್ಸು ಬಂದು ಯಾವ ಕೆಡುಕು ಮಾಡಿದ್ದ ಹಾಗೆ ಜ್ಞಾಪಕ ಇಲ್ಲ. ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ತಿಳಿಸಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಏನುಂಟೋ ಅದನ್ನು ಮಾಡಿಬಿಡ್ತೀನಿ ಅಂತಂದ. ಅಯ್ಯ ನೀವಿದ್ರೆ ನೀವು ತುಂಬ ಬುದ್ಧಿವಂತರು, ಈ ರಾಜತಂತ್ರ ಎಲ್ಲ ಗೊತ್ತಿರೋದು ಅಂತ ಲೋಕನೇ ಗೊತ್ತಿರೋ ವಿಷಯ. ಆದರೆ ನಿಮ್ಮ ಬುದ್ಧಿಯೆಲ್ಲ ನನ್ನ ಹತ್ರ ತೋರಿಸ್ಬೇಡಿ. ನೀವು ನನಗೆ ಮಾಡಿರುವ ಕೆಡುಕು ಎಷ್ಟು ಕೆಟ್ಟದು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ನೀವು ಅಂದ್ಕೋಬೇಡಿ. ಆದ್ರೂ ಇವತ್ತು ನೀವು ನನಗೆ ಮಾಡಿದ್ದ ಹೆಲ್ಪ್ನಿಂದ ಅದನ್ನೆಲ್ಲ ಮರ್ತು ಬಿಡ್ತೀನಿ. ನನ್ನ ಕೃತಜ್ಞತೆಯನ್ನು ನಿಮಗೆ ಯಾವ ವಿಧವಾಗಿ ತಿಳಿಸೋಣ ಅಂತ ಹೇಳಿ ಯಾರನ್ನಾದ್ರೂ ಪ್ರತಿ ಉಪಕಾರ ಮಾಡೋದಿದ್ದರೆ ಮಾಡಿಬಿಡ್ತೀನಿ ಅಂತಂದರು. ಅನಿರುದ್ಧರು ನಗೆ ಮಾಡಿ, ಹಾಂ ಯುವರಾಜ, ನೀವು ಕೃತಜ್ಞ ಸಲ್ಲಿಸಬೇಕಾಗಿದ್ದು ಒಂದಿದೆ. ನಿಮ್ಮ ಹತ್ರ ಈ ಮುದುಕ
ಕೇಳಬೇಕಾದ ವರ ಒಂದಿದೆ. ಇನ್ಮೇಲೆ ಈ ಥರ ಕುದುರೆ ಹತ್ತಿ ಒಂಟಿಯಾಗಿ ನೀವು ಹೊರಟಬೇಡಿ. ಹಿಂದೆ ಪರಿವಾರಗಳು ಬರ್ತಾ ರಥದಲ್ಲಿ ಪ್ರಯಾಣ ಮಾಡಿ. ಅದಕ್ಕಿಂತ ಪಲ್ಲಕ್ನಲ್ಲಿ ಪ್ರಯಾಣ ಮಾಡುವುದು ಉಚಿತ. ಕಾಲ ಕೆಟ್ಟಿದೆ. ಎಷ್ಟೊಂದೋ ಕಾರಣಗಳಿಂದ ಜನಗಳು ತುಂಬ ಕೋಪಗೊಂಡಿದ್ದಾರೆ. ಇವತ್ತು ಪಳೆಯಾರೆಯಲ್ಲಿ ನೋಡಿದಿರಲ್ವ, ಆದ್ದರಿಂದ ಓಪನ್ ಆಗಿರುವ ಪಲ್ಲಕ್ಕಿನಲ್ಲಿ ಪ್ರಯಾಣ ಮಾಡೋದಕ್ಕಿಂತ ಮುಚ್ಚಿದ ಪಲ್ಲಕ್ಕಲ್ಲಿ ಪ್ರಯಾಣ ಮಾಡೋದು ಇನ್ನೂ ಒಳ್ಳೆಯದು. ಪಳುವೂರು ಯುವರಾಣಿ ಪಲ್ಲಕ್ಕಾಗಿದ್ದರೆ ಇನ್ನೂ ವಿಶೇಷ, ಯಾರೂ ಅನುಮಾನನೇ ಪಡಲ್ಲ ಅಂತಂದರು. ಮಧುರಾಂಧಕನ ಹಾಗೇ ಪೆಚ್ಚವಾಗಿ ಹೋದ. ಅವನ ಮುಖದಲ್ಲಿ ತಿರ್ಗಾನು ಭಯದ ಇದು ಕಾಣಿಸ್ಕೊಂಡಿತ್ತು. ಸ್ವಲ್ಪ ಹೊತ್ತು ಸಂಭಾಳಿಸ್ಕೊಂಡು, ಮುಖ್ಯಮಂತ್ರಿ ಏನು ಮಾತ್ರ ಹೇಳ್ತಾ ಇದ್ದೀರಾ? ಪಳುವೂರು ಇಳೆಯರಾಣಿನ ಮುಚ್ಚಿದ ಪಲ್ಲಕ್ಕಲ್ಲಿ ನನ್ನನ್ನು ಪ್ರಯಾಣ ಹೇಳಕ್ಕೆ ಮಾಡು ಅಂತ ಹೇಳೋದನ್ನೇ ಅರ್ಥ ಏನು? ನನ್ನನ್ನು ಅವಮಾನ ಮಾಡೋದೇ ನಿಮ್ಮ ಉದ್ದೇಶನ ಅಂತ ಕೇಳಿದ. ಯುವರಾಜ, ಪಳುವೂರು ರಾಣಿ ಪಲ್ಲಕ್ಕಲ್ಲಿ ಪ್ರಯಾಣ ಮಾಡೋದನ್ನು ನೀವು ಅವಮಾನವಾಗಿ ಅಂದ್ಕೊಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಯಾವಾಗಿಂದ ಈ ಥರ ಯೋಚನೆ ನಿಮಗೆ ಉಂಟಾಯಿತು? ಮುಂಚೆ ಎಲ್ಲ ಯಾವಾಗ ನೋಡು ನೀವು ಆ ಥರ ಹೋಗ್ತಾ ಇರೋದು ಅಭ್ಯಾಸ ಇತ್ತಲ್ಲ. ಕೊನೆಯಾಗಿ ಕಡಂಬೂರು ಸಂಬೋರೆಯರ ಮಾಳಿಗೆಗೆ ಹೋಗಿ ಹಿಂತಿರುಗಿದ ಮೇಲೆ ಇಂಥ ಒಳ್ಳೆ ತೀರ್ಮಾನಕ್ಕೆ ನೀವು ಬಂದಿರಬೇಕು. ಮಧುರಾಂಧಕ ತಿರ್ಗಾನು ದಿಗಿಲ್ಕೊಂಡ. ಅವನ ಮುಖದಲ್ಲಿ ಭಯಭ್ರಾಂತಿಯನ್ನು ತೋರಿಸ್ಕೊಂಡಿತ್ತು. ಮುಖ್ಯಮಂತ್ರಿ ಕಡಂಬೂರು ಮಾಳಿಗೆಗೆ ನಾನು ಅಂತ ಹೇಳಿ ಏನೋ ಹೇಳೋಕ್ಕೆ ಶುರು ಮಾಡ್ದ. ಯುವರಾಜ, ಕಡಂಬೂರು ಮಾಳಿಗೆಗೆ ನೀವು ಆಷಾಢ ಮಾಸ 18 ಬೆರುಕ ಅಂದು ಧನಾಧಿಕಾರಿ ದೊಡ್ಡಪಳವೇಟೆಯರ ಜೊತೆ ಹೋಗಿದ್ದೀರಲ್ವಾ, ಅದನ್ನೇ ಹೇಳ್ತಾ ಇದ್ದೀನಿ. ಆವಾಗ ನೀವು ಚಿಕ್ಕರಾಣಿನ ಪಲ್ಲಕ್ಕಿನಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ. ಅದು ನನಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ಪಲ್ಲಕ್ಕು ಪ್ರಯಾಣ ನನ್ನ ಹಾಗೆ ಇರುವ ಮುದುಕರಿಗೆ ಸರಿ, ನಿಮ್ಮ ಹಾಗೆ ಇರುವ ಯುವಕರು ಆನೆ ಮೇಲೋ ಕುದುರೆ ಮೇಲೋ ಪ್ರಯಾಣ ಮಾಡೋದು ಉಚಿತ. ಆದರೆ ಕುದುರೆ ಪ್ರಯಾಣಕ್ಕೆ ಒಳ್ಳೆ ಪ್ರಾಕ್ಟೀಸ್ ಇರಬೇಕು. ನಿಮಗೆ ಮೈಸೂರು ಇಲ್ಲದೆ ಇರೋದ್ರಿಂದ ನಾನೇ ಅದಕ್ಕೆ ಬೇಕಾಗಿದ್ದ ಏರ್ಪಾಡನ್ನು ಮಾಡ್ತೀನಿ. ಅನಿರುತ್ತರೆ, ಜಾಗ್ರತೆ. ಇನ್ನೂ ನನ್ನನ್ನು ಅವಮಾನ ಮಾಡೋ ಮಾತುಗಳನ್ನು ಹೇಳ್ತಾ ಇದ್ದೀರಾ. ಇವತ್ತೇನೋ ಇಂಥ ಅಸಂದರ್ಭ ಬಂದುಬಿಟ್ಟಿದ್ದರಿಂದ ನನಗೆ ಕುದುರೆನೇ ಹತ್ತಕ್ಕೆ ಆಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ರ. ಏದೋ ಒಂದು ಸಮಯ ಆ ಪಲ್ಲಕ್ಕಲ್ಲಿ ಹೋಗಿದ್ದರಿಂದ ಯಾವಾಗಲೂ ಪಳುವೂರು ರಾಣಿಯ ಮುಚ್ಚಿದ ಪಲ್ಲಕ್ಕಲ್ಲಿ ನಾನು ಹೋಗೋಗಾಗೆ ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಾಯವನ್ನು ಇವತ್ತು ನೀವು ನನಗೆ ಮಾಡಿದ ಹೆಲ್ಪನ್ನು ಅಂದ್ಕೊಂಡು ನಾನು ತಾಳಿದ್ದೀನಿ. ಯುವರಾಜ, ನಿಮ್ಮ ತಾಳ್ಮೆ ನನಗೆ ತುಂಬ ಸಂತೋಷ ಕೊಡುತ್ತೆ. ಪೊರುತ್ತಾರ್ ಭೂಮಿ ಆಳ್ವಾರ ಅಂತ ಹೇಳೋದು ಮಾತು. ತಮಿಳಗದಲ್ಲಿ ತುಂಬ ದೊಡ್ಡ ಕವಿ ಏನು ಹೇಳಿದ್ದಾರೆ ಅಂದರೆ, ಅಗழ்ವಾರೇ ತಾಂಗುಂ ನಿಲಂ ಪೋಲ್ ತಮ್ಮ ಇಗழ்ವಾರ್ ಪೊರುತ್ತಲ್ ತಲೆ ಅಂತ ಹೇಳಿದ್ದಾರೆ. ನೆಲ ತನ್ನನ್ನು ಕೆರಿತಾ ಇರೋರುಗಳಿಗೂ ಕೂಡ ತಾಳ್ಕೊಳ್ಳುತ್ತೆ ಅಂತ. ಅದು ಮಾತ್ರನಾ, ಕೆರೆಯವ್ರಿಗೆ ಒಳ್ಳೆ ನೀರನ್ನು ಕೊಟ್ಟು ಹೆಲ್ಪ್ ಮಾಡುತ್ತೆ. ಭೂಮಿಗೆ ಇರುವ ಈ ಗುಣ ಭೂಮಿಯನ್ನು ಆಳೋಕ್ಕೆ ನೆನೆಸ್ಕೊಂಡಿರೋರ್ಗು ಇರಬೇಕು. ನನ್ನ ಹಾಗೆ ಇರೋ ಮುದುಕ ಏನಾದರೂ ಅನುಚಿತವಾಗಿ ಹೇಳಿದ್ರು ಭೂಮಿಯ ಆಳಕ್ಕೆ ಇಷ್ಟಪಡುವ ನೀವು ತಾಳ್ಮೆಯಿಂದ ಇರುವುದು ಒಳ್ಳೆಯದು ಅಂತ ಹೇಳಿದರು. ಅಯ್ಯ, ಏನು ಮಾಡಿದ್ರಿ? ನಾನು ಈ ಸೋಳ ಸಾಮ್ರಾಜ್ಯನ ಆಳಕ್ಕೆ ಇಷ್ಟಪಡೋ ಹಾಗೆ ನನ್ನ ಮೇಲೆ ಅಪವಾದ ಹೇಳ್ತಾ ಇದ್ದೀರಾ ಅಂತ ಮಧುರಾಂಧಕ. ಅವನ ತುಟಿಗಳು ಒಡ್ಕೊಂಡಿತ್ತು, ಪೂರ್ವಗಳು ಹಂಗೇ ಒಟ್ಟಾಗಾಯಿತು. ಭಯ, ಕೋಪವಾಗಿ ಅಹಂಕಾರವಾಗಿ ಮಾರಿ ಬಂದಿದ್ದಕ್ಕೆ ಎಲ್ಲ ಕಾಣಿಸ್ಕೊಂಡಿತ್ತು. ಆದರೆ ಮುಖ್ಯಮಂತ್ರಿನ ಸ್ವಲ್ಪನೂ ಹೆದರದೆ, ಯುವರಾಜ, ತಪ್ಪು ಹೇಳ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ನೀವು ಈ ಸೋಳ ಸಾಮ್ರಾಜ್ಯನ ಆಳಕ್ಕೆ ಇಷ್ಟಪಟ್ಟರೆ ಅದೇಗೆ ತಪ್ಪಾಗುತ್ತೆ? ವೀರರಾದ ವಿಜಯಾಲ ಸೋಳೆ ಕುಲದಲ್ಲಿ ಬಂದವರು ನೀವು. ಮಹಾನಾಗಿ ಶಿವಾಜ್ಞಾನ ಖಂಡರಾದಿತನ ಮಗ ನೀನು. ಆದರೆ ಈ ಸೋಳ ಸಿಂಹಾಸನ ಹತ್ತೋದಕ್ಕೆ ನಿಮಗೆ ಪೂರ್ಣ ಹಕ್ಕಿದೆ. ಅದನ್ನು ನೀವು ಇಷ್ಟಪಡೋದು ತಪ್ಪು ಅಂತ ಹಿಂಗಾಗುತ್ತೆ, ಅದು ತಪ್ಪು ಇಲ್ಲ. ಆದ್ದರಿಂದ ಅದಕ್ಕೆ ಅಂತ ರಹಸ್ಯವಾಗಿ ಚದಿಯೆಲ್ಲ ಸಂಚುಗಳೆಲ್ಲ ಮಾಡಬೇಕು ಅಂತ ಯಾರಾದರೂ ನಿಮಗೆ ಯೋಚನೆ ಹೇಳಿದರೆ ಅದನ್ನು ನೀವು ನಂಬಬೇಡ. ಯುವರಾಜ, ಈ ಮುದುಕನ ಮಾತನ್ನು ಸ್ವಲ್ಪ ಕಿವಿಕೊಟ್ಟು ಕೇಳಿ. ನಿಮ್ಮ ಹೆತ್ತಿದ್ದವರು ಇಷ್ಟ ಒಂಥರ ಇದೆ. ನೀವೂ ಅದಕ್ಕೆ ಸರಿಯಾಗಿ ಶಿವಭಕ್ತಿಯಲ್ಲಿ ಇರ್ತಾ ಇದ್ರೆ. ಈವಾಗ ನಿಮ್ಮ ಮನಸ್ಸು ಬದಲಾಗಿದೆ. ಇವಾಗ ಅದ್ರ ಬಗ್ಗೆ ತಪ್ಪು ಹೇಳೋಕ್ಕೆ ಯಾರಿಗೂ ಬಾಧ್ಯತೆ ಇಲ್ಲ. ನಿಮ್ಮ ಹಕ್ಕನ್ನು ನೀವು ಬಹಿರಂಗವಾಗಿ ಕೇಳ್ಬೋದು. ಚಕ್ರವರ್ತಿ ಹತ್ರನೇ ನಿಮ್ಮ ಇಷ್ಟವನ್ನು ತಿಳಿಸ್ಬೋದು. ಅದನ್ನು ಬಿಟ್ಟು ಕೇವಲ ಕಾಳಾಮುಗ ಗುಂಪರ್ಗೂ ಸಪೋರ್ಟ್ ಬೇಕು ಅಂತ ಹೇಳಿ ಅಮಾವಾಸ್ಯೆ ಕತ್ಲೆಯಲ್ಲಿ ಒಬ್ಬರೇ ಕೊಳ್ಳಿಡಾಕರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಸಂಬೋರೆ ಮಾಳಿಗೆಯಲ್ಲಿ ಅರ್ಧರಾತ್ರಿಯಲ್ಲಿ ಕಳ್ಳರ ಥರ
ಗುಂಪು ಗುಂಪು ಹಾಕಿ ಸಂಚು ಮಾಡಬೇಕಾಗಿ ಮಾತುಬೇಕಾಗ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ನಿಮಗೆ ಯೋಚನೆ ಹೇಳೋರು ನಿಮ್ಮ ಪರಮ ವಿರೋಧಿಗಳು ಅಂತ ಅಂದ್ಕೊಳ್ಳಿ. ಮಧುರಾಂಧಗ ದೊಡ್ಡ ಕನ್ಫ್ಯೂಷನ್ಗೆ ಹಾಳಾಗ್ಬಿಟ್ಟ. ಮುಖ್ಯಮಂತ್ರಿ ಇಷ್ಟೊಂದು ವಿಷಯಗಳನ್ನು ಗೊತ್ತಿದೆ ಅಂತ ಅಂದಾಗ ಅವನಿಗೆ ಆಶ್ಚರ್ಯಕ್ಕೆ ಕೊನೆ ಇಲ್ಲ. ಅದೇ ಸಮಯದಲ್ಲಿ ಭೀತಿ ಕಾರಣವಾದ ಅಹಂಕಾರ ಒಂದು ಕಡೆ ಹುಕ್ಕಿ ಹರಿತಾ ಇತ್ತು. ಅಯ್ಯ, ಇವೆಲ್ಲ ನಿಮಗೆ ಹೆಂಗೆ ಗೊತ್ತಾಯಿತು? ನನ್ನನ್ನು ಯಾವ ದ್ರೋಗಿ ನನ್ನ ಹತ್ರನೂ ಸ್ನೇಹವಾಗಿರುವ ಹಾಗೆ ನಡೆಸಿಕೊಂಡು ನಿಮ್ಮ ಹತ್ರನೂ ಬಂದು ಹೇಳ್ತಾ ಇದ್ದಾನೆ ಅಂತ ಕೇಳಿದ. ನೀವು ಅದನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋದರಲ್ಲಿ ಏನು ಯೂಸ್ ಇಲ್ಲ. ಈ ದೊಡ್ಡ ರಾಜ್ಯ ತಾನು ನನಗೆ ಕಣ್ಣುಗಳಿದೆ, ಕಿವಿಗಳೂ ನಾನು ಅರಿಯದೆ ಯಾವುದೂ ಈ ದೇಶದಲ್ಲಿ ನಡೆಯೋಕ್ಕಾಗಲ್ಲ. ಹಾಗಾದರೆ ಚಕ್ರವರ್ತಿಗಿನ್ನೂ ಇವತ್ತು ಗೊತ್ತಾ ಅಂತ ಮಧುರನ್ನ ಕೇಳಿದ. ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ನನ್ನ ಕಣ್ಣುಗಳು ಕಿವಿಗಳು ತಿಳ್ಕೊಂಡಿದ್ದೆ ಎಷ್ಟೊಂದೋ ರಹಸ್ಯಗಳು ನನ್ನ ಮನಸ್ಸೊಳಗೇ ಹಾಗೇ ಇದೆ. ಅವಸರ ಬಂದರೆ ತನಕ ಅವು ಹೊರಗಡೆ ಬರೋದಿಲ್ಲ. ಹೌದು, ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದೋ ಭಯಂಕರವಾದ ರಹಸ್ಯಗಳು ನಾಟ್ಕೊಂಡಿದ್ದೆ. ಅವು ಮಾತ್ರ ಹೊರಗೆ ಬಂದರೆ ಈ ಸೋಳ ಸಾಮ್ರಾಜ್ಯ ನಡುನಡುಂಗಿ ಹೋಗಲ್ವಾ ಅಂತ ಹೇಳಿದ ಮಧುರಾಂಧಗ. ಅವನ ಕೊರಲಲ್ಲಿ, ಅವನ ಧ್ವನಿಯಲ್ಲಿ ಇವಾಗ ಇಷ್ಟಕ್ಕೆ ಮುಂಚೆ ಇಲ್ಲದೆ ಕಪಟ ವಂಚಕ ತೋರಿಸ್ಕೊಂಡಿತ್ತು. ಮುಖ್ಯಮಂತ್ರಿ ಅದನ್ನು ನೋಡದ ಹಾಗೆ ಹೇಳಿದರು. ಚಕ್ರವರ್ತಿ ನನ್ನ ಆಪ್ತ ಮಿತ್ರರು, ಅವರು ಗೊತ್ತಿಲ್ಲದೆ ಇರುವ ರಹಸ್ಯನು ನನ್ನ ಮನಸ್ಸಿನಲ್ಲಿದೆ. ಸುಂದರ ಸೋಳ ತುಂಬ ಒದ್ದಾಡ್ತಾ ಇದ್ದಾರೆ ರೋಗದಿಂದ. ಎಷ್ಟೊಂದೋ ಕಾರಣಗಳಿಂದ ಅವ್ರ ಮನಸ್ಸೆಲ್ಲ ಮೊದಲೇ ಹುಣ್ಣಾಗಿ ಹೋಗಿದೆ. ಚಿಕ್ಕ ರಾಜಗಳು ಸಂಚು ಬಗ್ಗೆ ಅವ್ರ ಹತ್ರ ಹೇಳಿ ಇನ್ನೂ ಅವ್ರ ಮನಸ್ಸನ್ನು ನೊಂದ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಅದಕ್ಕೂ ಅವಶ್ಯಕತೆಯೂ ಬರಲಿಲ್ಲ. ಯುವರಾಜ, ನಿಮ್ಮ ಕಾರ್ಯಗಳನ್ನು ಬಗ್ಗೆ ನಾನು ಚಕ್ರವರ್ತಿ ಹತ್ರ ಒಂದು ದಿವಸನೇ ಹೇಳಲ್ಲ ಅಂತ ಹೇಳಿ ನೀವು ನಂಬಿರ್ಬೋದು. ಅಯ್ಯ ಅನ್ಬಿಲ್ಲ ಅನ್ನಿದ್ರೆ ಈ ಪೇದೆ ಮಧುರಾಂಧಕನ ಮೇಲೆ ನಿಮಗೆ ದಿಢೀರಂತ ಎಷ್ಟು ಅಭಿಮಾನ ಬರೋಕ್ಕೆ ಕಾರಣ ಏನು ಅಂತ ಮಧುರಾಂಧಕನ ಕೇಳಿಬಿಟ್ಟು ನಗ್ದ. ಯುವರಾಜ, ನಿಮ್ಮ ಹತ್ರ ದಿಢೀರಂತ ನನಗೆ ಅಭಿಮಾನ ಹುಟ್ಟು ಬಿಡಲಿಲ್ಲ. ಸುಂದರ ಸೋಳರ್ನ ಮಕ್ಕಳ ಹಾಗೇನೆ ನೀವು ನಿಮ್ಮ ಹತ್ರನೂ ನಾನು ಯಾವಾಗಲೂ ಅಭಿಮಾನ ಇಟ್ಟಿದ್ದೀನಿ. ಅದನ್ನು ತೋರಿಸ್ಕೊಳ್ಳೋಕ್ಕೆ ಇಷ್ಟಕ್ಕೂ ಮುಂಚೆ ಸಂದರ್ಭ ಬರಲಿಲ್ಲ. ಇವತ್ತು ಸಂದರ್ಭ ಸಿಕ್ಕಿದೆ. ನಾನು ಕುದುರೆ ಮೇಲಿಂದ ಬಿದ್ದು ಕಾಲನ್ನು ಮುರ್ಕೊಂಡ ತಕ್ಷಣ. ಆದರೆ ಕೆಲವು ದಿನಕ್ಕೆ ಮುಂಚೆ ಆದರೆ ನನ್ನನ್ನು ಆ ಮರದಡಿಯಲ್ಲೇನೆ ಕತ್ತನ್ನು ಹಿಸುಕಿ ಸಾಯಿಸಿಬಿಟ್ಟು ಬಂದಿರ್ತೀರ. ನಾರಾಯಣ, ಇದೇನು ಮಾತು ಯುವರಾಜ? ಅಯ್ಯ, ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ. ಯಾವುದನ್ನೇ ಹೇಳಿದ್ರು ಹೇಳುವ ಒಂಥರ ಪೆಪ್ಪು ಅಂತ ನನ್ನನ್ನು ತಿಳ್ಕೊಬೇಡ. ನಾನು ನನ್ನ ತಾಯಾರನ್ನ ಗರ್ಭದಲ್ಲಿ ಇರುವಾಗಲೇ ನನಗೆ ಎದುರಾಗಿ ನೀವು ಸಂಚು ಮಾಡೋಕ್ಕೆ ಶುರು ಮಾಡಿದ್ದೀರ. ನಾನು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನನ್ನನ್ನು ಕೊಂದುಬಿಡೋಕ್ಕೆ ಅಂತ ಏರ್ಪಾಡು ಮಾಡಿದ್ದೀರ. ಅದೋ ನಿಮ್ಮ ಮುಖದಲ್ಲಿ ಆಶ್ಚರ್ಯದ ಅರುಗುರಿಯನ್ನು ಕಾಣ್ತಾ ಇದ್ದೀನಿ, ಆಶ್ಚರ್ಯದವನ್ನು ನೋಡ್ತಾ ಇದ್ದೀನಿ. ಅದೆಲ್ಲ ನನಗೇನು ಗೊತ್ತಾಯಿತು ಅಂತ ಹೇಳಿ ಆಶ್ಚರ್ಯ ಪಡ್ತೀರ ಇಲ್ವಾ? ಈ ಸೋಳನಾಡಿನಲ್ಲಿ ಭಯಂಕರವಾದ ರಹಸ್ಯಗಳನ್ನ ಎಲ್ಲ ಗೊತ್ತಿರೋರು ನೀವು ಒಬ್ಬರೇನೆ ಅಂತ ತಿಳ್ಕೊಬೇಡ. ಅನಿರುದ್ಧರ ಮುಖ ಇವಾಗ ನಿಜವಾಗಲೇ ಅಧಿಸಿವಾಗಿ ಕಾಣಿಸ್ಕೊಂಡಿತ್ತು. ಅದರಲ್ಲಿ ಒಂದು ಕ್ಷಣದಲ್ಲಿಕ್ಕೆ ಒಂದು ಇದು ತೋಚಿ ಮರೆಯಾಗ್ಬಿಡ್ತು. ಕೊನೆಯಲ್ಲಿ ಕಷ್ಟಪಟ್ಟು ಪರೆಸ್ಕೊಂಡ ನಗೆಯಿಂದ ಮುಖ್ಯಮಂತ್ರಿ, ಹೌದು ಯುವರಾಜ, ನಾನು ಆ ಥರ ಗರ್ವಗೊಂಡಿದ್ದು ನಿಜಾನೇ. ಇವತ್ತಿಗೂ ನನ್ನ ಗರ್ವ ಭಂಗವಾಯಿತು. ನೀವು ಹುಟ್ಟಿದ ತಕ್ಷಣ ಶಿಶುವತಿ ಮಾಡೋಕ್ಕೆ ಏರ್ಪಾಡು ನಡೆದಿರೋ ಪಕ್ಷದಲ್ಲಿ ನೀವು ಹೇಗೆ ಬದುಕಿದ್ದೀರಾ? ಆ ರಹಸ್ಯವನ್ನು ಹೇಳಿಬಿಟ್ರೆ ಕೃತಜ್ಞನಾಗ್ಬಿಡ್ತೀನಿ ಅಂತಂದರು. ನನಗೆ ಎಷ್ಟೊಂದು ಗೊತ್ತು ಅಂತ ತಾನೇ ಶೋಧನೆ ಮಾಡ್ತೀರಾ ಅಂತ ಹೇಳ್ತೀರಾ. ಒಳ್ಳೆಯದು, ಹೇಳ್ತಾ ಇದ್ದೀನಿ. ಶಿಶುವತಿ ಮಾಡೋದಕ್ಕೆ ನೀವು ಏರ್ಪಾಡು ಮಾಡಿದ್ದವರು ಮಗು ಹುಟ್ಟಿದ ತಕ್ಷಣ ಗಂಡ ಹೆಣ್ಣ ಅಂತ ಕೂಡ ನೋಡದೆ ಅವಸರವಾಗಿ ಎತ್ಕೊಂಡು ಹೋಗಿದ್ದೀರಾ. ಹೆಣ್ಣು ಮಗು ಅಂತ ಗೊತ್ತಾದ ಮೇಲೆ ನಿಮ್ಮ ಹತ್ರ ಬಂದು ಹೇಳಿದ್ದಾರೆ ಬದುಕೋಗ್ಲಿ ಅಂತ ಹೇಳಿ ಆ ಮಗುವನ್ನು ದೇವಸ್ಥಾನ ಭಟ್ರ ಒಬ್ಬರ ಹತ್ರ ಒಪ್ಪಿಸಿ ಬೆಳೆಸೋಕ್ಕೆ ಹೇಳಿದ್ದೀರ. ಹೆಣ್ಣು ಮಗು ಹುಟ್ಟಿದ ಅರ್ಧ ನಾಳಿಗೆ ಸಮಯದಲ್ಲಿ ನಾನು ಹುಟ್ಟಿದ್ದೀನಿ. ಅದನ್ನು ನೀವು ಎದುರು ನೋಡಿಲ್ಲ. ನನ್ನ ಜಾತಕ ಬಲ ಚೆನ್ನಾಗಿತ್ತು, ಅದರಿಂದ ನಾನು ಉಸಿರು ಬದುಕಿದ್ದೀನಿ. ನಿಮ್ಮ ಯೋಚನೆಗಳು ಬೇರೆಯಾಗಿ ಹೋಗಿದ್ದು ಗೊತ್ತಾದ ಮೇಲೂ ನನ್ನನ್ನು ಸಿಂಹಾಸನ ಹತ್ತಕ್ಕೆ ಬಿಡದೆ ತಡೆಯೋಕ್ಕೆ ಏನೇನೋ ಸಂಚುಗಳು ಮಾಡ್ತಾ ಇದ್ದೀರ. ನನ್ನನ್ನು ಶಿವಭಕ್ತನಾಗಿ ಅದಾದರೆ ಹುಚ್ಚನಾಗಿ ಬೆಳೆಸೋಕ್ಕೆ ಏರ್ಪಾಡು ಮಾಡಿದ್ದೀರ. ಅದನ್ನು ನೀವು ತಪ್ಪು ಹೋದಿರ. ನೀವು ಇಷ್ಟಪಟ್ಟ ಹಾಗೇ ನಾನು ಪೂರಾ ಹುಚ್ಚನಾಗಿ ಬಿಡಲಿಲ್ಲ. ಅಯ್ಯ ಮುಖ್ಯಮಂತ್ರಿನೇ, ಯಾಕೆ ಈ ಥರ ಸ್ತಂಭಿಸಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇದೆಲ್ಲ ನಿಜ ಅಲ್ಲ ಅಂತ ಹೇಳಿ ಒಂದೇ ಸತಿ ಸಾಧನೆ ಮಾಡೋದು ತಾನೆ. ಮುಖ್ಯಮಂತ್ರಿ ನಿಜವಾಗ್ಲೂ ಸ್ತಂಭಿಸಿದಾನೆ ಹೋಗಿ ಕೂತಿದ್ರು. ಒಂದೇ ಸಣ ಮಾತಾಡೋ ಶಕ್ತಿಯನ್ನು ಬರೆಸ್ಕೊಂಡು, ಯುವರಾಜ, ನಿಮ್ಗಳಿಗೆ ಇಷ್ಟೊಂದು ವಿವರಗಳೆಲ್ಲ ಗೊತ್ತಿರುವಾಗ ನಾನು ಇಲ್ಲ ಅಂತ ಸಾಧಿಸೋಕ್ಕೆ
ಏನು ಪ್ರಯೋಜನ ಅಂತಂದರು. ಹೌದು, ಪ್ರಯೋಜನ ಇಲ್ಲನೇ. ನನ್ನ ಹತ್ರ ದಿಢೀರಂತ ನೀವು ಆ, ಸ್- ಆಮ್, ಪ್ರೀತಿಕೊಂಡಿದ್ದಕ್ಕೆ ಕಾರಣನೂ ನಂಗೆ ಗೊತ್ತು. ಆದಿತ್ಯ ಕರಿಗಾಲನ್ನ ನಿಮ್ಗೆ ಇಷ್ಟ ಆಗಲ್ಲ. ಅರುಳ್ಮೊಳಿವರ್ಮನ ಸೋಳ ದೇಶ ಸಿಂಹಾಸನದಲ್ಲಿ ಕೂಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ. ಅವನ್ನ ಕಡಲು ಕೊಂಡು ಬಿಟ್ಟಿದ್ದಂತೆ ಇವಾಗ ನನ್ನ ಹತ್ರ ಪ್ರೀತಿ ತೋರಿಸ್ತಾ ಇದ್ದೀರ. ಆದ್ರೂ ಒಂದು ಹೇಳ್ತಾ ಇದ್ದೀನಿ, ಮುಂಚೆ ನನಗೆ ನೀವು ಮಾಡಿದ್ದ ತಪ್ಪುಗಳನ್ನೆಲ್ಲ ಮರ್ತು ಬಿಡುತ್ತೀನಿ. ಇವತ್ತು ನೀವು ನನಗೆ ಮಾಡಿದ್ದ ಹೆಲ್ಪನ್ನು ನಾನು ವಿಶ್ವಾಸಕ್ಕೆ ಇರ್ತೀನಿ. ಇವತ್ತಿಂದ ನೀವು ನನ್ನ ಪರವಾಗಿ ಇರೋ ಹಾಗೆ ಹೇಳುವ ಪಕ್ಷದಲ್ಲಿ ನಾನು ಸಿಂಹಾಸನ ಹತ್ತಿದ ತಕ್ಷಣ ನಿಮ್ಮನ್ನೇ ಮುಖ್ಯಮಂತ್ರಿಯಾಗಿ ಇಟ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ ಅಂತ ಅಂದ ಮಧುರ ಅಂದಾಗ. ಯುವರಾಜ, ನಿಮ್ಮ ಮಾತುಗಳು ನನ್ನನ್ನು ಪುಳಕಾಂಗಿತ ಮಾಡೋ ಥರ ಮಾಡಿದೆ ಅಂತ ಹೇಳಿದರು ಅನ್ಬಿಲ್ ಅನಿರುದ್ಧ ಬ್ರಹ್ಮರಾಯರು. ಇಷ್ಟರಲ್ಲಿ 41ನೇ ಸಂಚಿಕೆ ಸಂಚಿಕೆ 42. ನಾಗಪಟ್ಟಣ ಚೂಡಾಮಣಿ ವಿಕಾರದಲ್ಲಿ ಆಚಾರ್ಯ ಭಿಕ್ಷುವಿನ ಕೋಣೆಗೆ ಪಕ್ಕದ ಕೋಣೆಯಲ್ಲಿ ಪೊನ್ನಿಯಿನ್ ಸೆಲ್ವನ್ ಮರದ ಮಂಚದಲ್ಲಿ ಮಲಗಿದ್ದ. 3 ದಿನಗಳಿಂದ ಅವನಿಗೆ ತುಂಬ ಜ್ವರ ಹೊಡಿತಾ ಇತ್ತು. ತುಂಬ ಹೊತ್ತು ಸ್ವಯಂಪ್ರಂಚನೆ ಇಲ್ಲದೆ ಇದ್ದರು. ಆ ದಿನಗಳಲ್ಲಿ ಭಿಕ್ಷುಗಳು ಅವನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇದ್ರು. ಹೊತ್ತಿಗೆ ಔಷಧಿಗಳು ಕೊಡ್ತಾ ಇದ್ರು. ಆವಾಗ ಬಾಯಲ್ಲಿ ನೀರು ಹಾಕಿ ಜಾಗ್ರತೆಯಿಂದ ನೋಡ್ತಾ ಬಂದರು. ಮಧ್ಯೆ ಯಾವಾಗಲಾದರೂ ನೆನಪು ಬಂದಾಗ ಅವನು ಇರೋ ಜಾಗ ಬಗ್ಗೆ ಅವನು ಅಂದ್ಕೊಳ್ಳೋಕ್ಕೆ ನೋಡ್ದ. ಆದರೆ ಅವನಿಗೆ ಎದುರಲ್ಲಿ ಗೋಡೆಯಲ್ಲಿ ಬರೆದಿದ್ದ ಚಿತ್ರದ ದೃಶ್ಯ ಅವನು ಗಮನವನ್ನು ಕವರ್ ಮಾಡಿತ್ತು. ಆ ಚಿತ್ರಗಳಲ್ಲಿ ದೇವರುಗಳು, ಗಂಧರ್ವಗಳು, ಯಕ್ಷರುಗಳು ಎಲ್ಲ ಕಾಣಿಸ್ಕೊಂಡ್ರು. ಅವ್ರುಗಳಲ್ಲಿ ಕೆಲವರು ಎಲ್ಲ ವಿಧವಾದ ಮ್ಯೂಸಿಕ್ ಟ್ಯೂಬ್ ಎಲ್ಲ ಇಟ್ಕೊಂಡಿದ್ರು. ಕೆಲವರು ಸಾಮರಗಳನ್ನು, ಬಿಳಿ ಸಾಮರಗಳನ್ನು, ಕೆಲವರು ಬಿಳಿ ಕೊಡೆಗಳ ಛತ್ರಿಗಳನ್ನು ಎತ್ಕೊಂಡಿದ್ರು. ಇನ್ನು ಕೆಲವರು ಕೈಯಲ್ಲಿ ಎಷ್ಟೋ ಬಣ್ಣ ಬಣ್ಣದ ಹೂಗಳನ್ನು ತಟ್ಟುಗಳನ್ನೇ ಎತ್ಕೊಂಡು ಬರ್ತಾಯಿದ್ರು. ಇಂಥ ನೋಟ ತದ್ರೂಪವಾಗಿತ್ತು. ದೇವರುಗಳ ರೂಪಗಳೆಲ್ಲ ನಿಜವಾಗ್ಲೂ ಇರುವ ರೂಪಗಳಿಗಾಗೆ ಅನಿಸಿತ್ತು. ಆವಾಗ ಅದನ್ನು ನೋಡ್ತಾ ಇದ್ದಾಗ ಪೊನ್ನಿಯಿನ್ ಸೆಲ್ವನು ಆಕಾಶದಲ್ಲಿ ಇರುವ ದೇಶಕ್ಕೆ ತಾನು ಬಂದುಬಿಟ್ಟಿದ್ದಾಗವೇ ಅಂದ್ಕೊಂಡ. ಆ ಯಕ್ಷರ ಗಿನ್ನರುಗಳೆಲ್ಲರೂ ತನ್ನನ್ನು ಸ್ವಾಗತ ಮಾಡೋ ಹಾಗನ್ನು ಅಂದ್ಕೊಂಡ. ಸ್ವರ್ಗಲೋಕಕ್ಕೆ ತಾನು ಬಂದು ಸೇರಿದ್ದು ಹೇಗೆ ಅಂತ ಯೋಚನೆ ಮಾಡಿದ. ಒತ್ತಾದ ತಾಳೆ ಪೊದೆಗಳನ್ನು, ಆ ಪೊದೆಗಳಲ್ಲಿ ಹೂವು ಬಿಟ್ಟಿದ್ದ ಚಿನ್ನದ ಬಣ್ಣ ಹೊಂದಿರುವ ತಾಳೆ ಹೂಗಳನ್ನು 2 ಕಡೆಯನ್ನು ತುಂಬಿದ ಓಡೆಗಳಿಂದ ಆಕಾಶ ದೇಶಕ್ಕೆ ತಾನು ಬಂದಿರಬೇಕು ಅಂತ ಅಂದ್ಕೊಂಡ. ಆ ದಾರಿಯಿಂದ ಬರುವಾಗ ತಾಳೆ ಹೂಗಳಿಂದ ಬಂದಿದ್ದ ಸುವಾಸನೆಯನ್ನು ಅವನು ಬೀರಿಸ್ಕೊಂಡ. ಓಡೆಯಲ್ಲಿ ಒಂದು ಹಡಗಿನಲ್ಲಿ ಎತ್ತಿ ತನ್ನನ್ನು ಒಂದು ದೇವಕುಮಾರಿ ಕರ್ಕೊಂಬಂದಿದ್ದು ಸ್ವಲ್ಪ ನೆನಪಿಗೆ ಬಂತು. ದೇವಕುಮಾರ ಶಿವಭಕ್ತ ಅನಿಸಿತ್ತು. ತುಂಬ ಇಂಪಾದ ದೇವರ ಹಾಡುಗಳನ್ನು ಅವನು ಹಾಡ್ತಾ ಇದ್ದ. ದೇವಕುಮಾರಿ ಏನು ಮಾಡಿದ್ಲು? ಅವಳು ಹಾಡಲಿಲ್ಲ. ಆದರೆ ಆವಾಗ ಒಂದು ಮಾತುಗಳನ್ನು ಹೇಳಿದ್ಲು. ಅದೇ ದೇವಗಾನ ಥರ ಇತ್ತು. ತುಂಬ ಇಂಟ್ರೆಸ್ಟಿಂದನೂ ಪ್ರೀತಿಯಿಂದನೂ ತನ್ನ ಕಣ್ಣುಗಳಿಂದ ತನ್ನನ್ನು ಆವಾಗ ನೋಡ್ತಾ ಇದ್ಲು. ಆ ಇಬ್ಬರೂ ಇವಾಗ ಇಲ್ಲಿ ಆಕಾಶ ದೇಶದಲ್ಲಿ ದೇವರುಗಳು, ಕಿನ್ನರಗಳು, ಯಕ್ಷರಗಳು ಬಿಟ್ಟು ಬುದ್ಧ ಭಿಕ್ಷುಗಳಿಗೂ ಜಾಗ ಉಂಟು ಅನಿಸುತ್ತೆ. ಅವ್ರುಗಳೇ ದೇವಲೋಕದಲ್ಲಿ ಅಮುದ ಕೆಲಸವನ್ನು ಸೇಫ್ಟಿ ಮಾಡೋರು ಅನಿಸುತ್ತೆ. ಆವಾಗ ಬಿದ್ದ ಭಿಕ್ಷು ಒಬ್ಬರು ಅವನ ಹತ್ರ ಬರ್ತಾರೆ. ಅವನ ಬಾಯಲ್ಲಿ ಸ್ವಲ್ಪ ಅಮೃತವನ್ನು ಹಾಕ್ಬಿಟ್ಟು ಹೋಗ್ತಾರೆ. ದೇವಲೋಕದಲ್ಲಿ ಎಲ್ಲ ಈ ಸೌಕರ್ಯನಿದ್ರೂ ದಾಗ ಮಾತ್ರ ಬರ್ತಾನೆ ಇದೆ. ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಈ ಬಿದ್ದ ಭಿಕ್ಷು ಯಾಕೆ ತನಗೆ ಬಾಯಲ್ಲಿ ಅಮೃತವನ್ನು ಹಾಕಲ್ಲ? ದೇವಲೋಕದಲ್ಲಿ ಕೂಡ ಯಾಕೆ ಈ ದರಿದ್ರ ಬುದ್ಧಿ? ಒಂದು ವೇಳೆ ಅಮೃತವನ್ನು ಒಂದೇ ಸತಿ ಕುಡಿಬಾರ್ದು ಅಂತನೋ ಇದು ಅಮೃತನೋ ಇಲ್ಲ ಏನಾದರೂ ಮಧುಬಾನನ? ಚಿಚ್ಚಿ, ಭಿಕ್ಷುಗಳು ಕೇವಲ ಇದನ್ನೆಲ್ಲ ಕೈಯಿಂದನೂ ಮುಟ್ಟಿ ನೋಡಲ್ಲ, ತನ್ನ ಬಾಯಲ್ಲಿ ತಾನೇ ತೊಗೊಂಬಂದು ಹಾಕ್ತಾರ? ಇಲ್ಲಾಂದರೆ ಯಾಕೆ ತನಗೆ ಈ ಥರ ಮಯಕ ಬರ್ತಾ ಇದೆ? ಅಮೃತಪಾನ ಮಾಡಿದ್ದವರಿಗೆ ಸ್ವಲ್ಪ ಹೊತ್ತಿಗೆಲ್ಲ ಯಾಕೆ ಪ್ರಜ್ಞೆ ತಪ್ತಾ ಇದೆ? 3 ದಿನದಿಂದ ಈ ಥರ ಪೊನ್ನಿಯಿನ್ ಸೆಲ್ವನು ಆಕಾಶ ಲೋಕದಲ್ಲಿ ನೆನಪೇ ಇಲ್ಲದೆ ಶೂನ್ಯ ಲೋಕದಲ್ಲಿನೂ ಹಾಗೆ ಕಾಲ ಕಳಿಸಿದ ಮೇಲೆ 4ನೇ ದಿನ ಬೆಳಗ್ಗೆ ನಿದ್ದೆಯಿಂದ ಹೇಳೋ ಥರ ಎದ್ದ. ಪೂರ್ಣವಾಗಿ ಪ್ರಜ್ಞೆ ಬಂದು ಬಿಟ್ಟಿತ್ತು. ಆದರೆ ಮೈ ಮಾತ್ರ ತುಂಬ ವೀಕ್ ಆಗಿತ್ತು. ಆದರೆ ಮನಸ್ಸು ಮಾತ್ರ ಸ್ವಚ್ಛವಾಗಿತ್ತು. ಎದುರೇ ಗೋಡೆಯಲ್ಲಿ ಇದ್ದಿದ್ದ ರೂಪಗಳು ಚಿತ್ರರೂಪಗಳು ಅನ್ನೋದನ್ನು ಗೊತ್ತಾಯಿತು. ಆ ಯಕ್ಷರ ಗಿನ್ನರುಗಳೆಲ್ಲ ತನ್ನನ್ನು ಸ್ವಾಗತ ಮಾಡೋಕ್ಕೆ ಅಲ್ಲಿ ನಿಲ್ಲಿಲ್ಲ ಅಂದರೂ ದೇವಲೋಕಕ್ಕೆ ವಿಜಯ ಮಾಡಿದ್ದ ಭಗವಾನ್ ಬುದ್ಧರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡ. ಇನ್ನೊಂದು ಗೋಡೆಯಲ್ಲಿ ಮೇಘಗಳು ಸುತ್ತಿದ್ದ ಆಕಾಶದಲ್ಲಿ ಬುದ್ಧ ಭಗವಾನ್ ಹತ್ತಿ ಬರೋ ಹಾಗೆ ಒಂದು ಚಿತ್ರ ಬರೆದಿರೋದನ್ನು ನೋಡಿದ. ಬುದ್ಧ ವಿಹಾರ ಒಂದಿಲಲ್ಲಿ ತಾನು
ಮಲ್ಕೊಂಡಿರೋದನ್ನು ತಿಳ್ಕೊಂಡ. ಎಲ್ಲಿ ಯಾವ ಬುದ್ಧ ವಿಕಾರ ಅಂತ ಚಿಂತಿಸಿದಾಗ ಲಂಕೆಯಿಂದ ತಾನು ಪ್ರಯಾಣ ಮಾಡಿದ್ದರಿಂದ ಬಂದಿದ್ದ ಸಂಭವಗಳೆಲ್ಲ ಅವನಿಗೆ ಒಂದೊಂದೇ ನೆನಪಿಗೆ ಬಂತು. ವಂದಿತೇವನು ತಾನು ಆ ಸಮುದ್ರದಲ್ಲಿ ಅಲೆಯಲ್ಲಿ ಒದ್ದು ಹೋಗಿ ಕೈಯೆಲ್ಲ ಸೋತೋಗಿದ್ದು ತನಕ ಜ್ಞಾಪಕ ಆಯಿತು. ಆಮೇಲೆ ಒಂದೇ ಕನ್ಫ್ಯೂಷನ್ ಆಗಿತ್ತು. ಆ ಸಮಯ ಬುದ್ಧ ಭಿಕ್ಷು ಒಬ್ಬರು ಆ ಕೋಣೆ ಒಳಗೆ ಬಂದರು. ಯಾವಾಗಲೂ ಥರ ಕೈಯಲ್ಲಿ ಅಮೃತಕ್ಕೆ ಕಪ್ಪನ್ನು ತೊಗೊಂಬಂದರು. ಯುವರಾಜ ಹತ್ರ ಬಂದಿದ ತಕ್ಷಣ ಭಿಕ್ಷು ಅವನನ್ನು ಶಾರ್ಪಾಗಿ ನೋಡಿದ್ರು. ಯುವರಾಜ ಕೈಯನ್ನು ತೋರಿಸಿ ಕಪ್ಪನ್ನು ತೊಗೊಂಡು ಅದರಲ್ಲಿ ಇರೋದು ಏನು ಅಂತ ನೋಡಿದ. ಅದು ದೇವಲೋಕದ ಅಮೃತ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡ. ಔಷಧಿ ಮಿಕ್ಸ್ ಆಗಿದ್ದ ಹಾಲು ಅಂತ ತಿಳ್ಕೊಂಡ. ಭಿಕ್ಷು ನೋಡಿ, ಸ್ವಾಮಿ ಇದು ಯಾವ ಜಾಗ, ನೀವು ಯಾರು, ಎಷ್ಟೊಂದು ದಿನದಿಂದ ನಾನು ಇಲ್ಲಿ ಈಗ ಮಲಗಿದ್ದೀನಿ ಅಂತ ಕೇಳಿದರು. ಭಿಕ್ಷು ಅದ್ರಿಗೆ ಏನೂ ಆನ್ಸರ್ ಹೇಳಿದೆ ತಿರ್ಗಾ ಹೋದರು. ಆ ಪಕ್ಕದ ಕೋಣೆಗೆ ಹೋಗಿ ಆಚಾರ್ಯರೇ ಜ್ವರ ಚೆನ್ನಾಗಿ ಬಿಟ್ಬಿಟ್ಟಿದೆ, ನೆನಪು ಬಂದುಬಿಟ್ಟಿದೆ ಅಂತ ಹೇಳಿದ್ದು ಯುವರಾಜನ ಕಿವಿನಲ್ಲಿ ಬಿತ್ತು. ಸ್ವಲ್ಪ ಹೊತ್ತಿಗೆಲ್ಲ ವಯಸ್ಸಾದವರು ಭಿಕ್ಷು ಒಬ್ಬರು ಬಂದು ಪೊನ್ನಿಯಿನ್ ಸೆಲ್ವನ್ ಇದ್ದಿದ್ದ ಕೋಣೆ ಒಳಗೆ ಬಂದರು. ಮಂಚದ ಹತ್ರ ಬಂದು ಅವರು ಯುವರಾಜರನ್ನು ಶಾರ್ಪಾಗಿ ನೋಡಿದ್ರು. ಆಮೇಲೆ ಸಂತೋಷವಾದ ಮುಖದಿಂದ, ಪೊನ್ನಿಯಿನ್ ಸೆಲ್ವ, ನೀವು ಇರುವ ಜಾಗ ನಾಗಪಟ್ಟಣ ಚೂಡಾವಿಮಣಿ ವಿಹಾರ, ತುಂಬ ಕಡಿಮೆ ಆದ ತಾಪಜ್ವರದಿಂದ ನೀವು ಇಲ್ಲಿ ಬಂದು 3 ದಿನ ಆಯಿತು. ನಿಮಗೆ ಈ ಸೇವೆ ಮಾಡೋದಕ್ಕೆ ನಾನು ಭಾಗ್ಯ ಮಾಡಿದ್ದೀನಿ ಅಂತ ಹೇಳಿದರು. ನಾನು ಭಾಗ್ಯಶಾಲಿನೇ, ಇಂಥ ಚೂಡಾಮಣಿ ವಿಹಾರಕ್ಕೆ ಬಂದು ನೋಡಬೇಕು ಅಂತ ಆಸೆಗೊಂಡಿದ್ದೆ. ಯಾವಾಗಲೂ ಒಂದು ಸಮಯ ಈ ನಗರದಲ್ಲಿ ತೊರೆಮೆಗತೆ ಹತ್ರ ಬರುವಾಗ ಹೊರಗಡೆಯಿಂದ ನೋಡಿದ್ದೀನಿ. ದೈವಾಧೀನವಾಗಿ ಇಲ್ಲೇ ನಾನು ಬಂದು ಉಳಿಯೋ ಹಾಗೆ ಆಯಿತು. ಸ್ವಾಮಿ, ಹೇಗೆ ನಾನು ಇಲ್ಲಿ ಬಂದು ಸೇರಿದ್ದೀನಿ ಹೇಳೋಕ್ಕಾಗತ್ತಾ ಅಂತ ಅರುಳ್ಮೊಳಿವರ್ಮ ಕೇಳಿದ. ಯುವರಾಜ, ಮೊದಲೇ ನಿಮ್ಮ ಕೈಯಲ್ಲಿ ಇರುವ ಔಷಧಿಯನ್ನು ಕುಡೀರಿ, ನನಗೆ ಗೊತ್ತಿರುವ ವಿವರಗಳನ್ನು ನಾನು ಹೇಳ್ತೀನಿ ಎಂದ ಭಿಕ್ಷು. ಯುವರಾಜ ಔಷಧಿಯನ್ನು ಕುಡಿದ್ಬಿಟ್ಟು, ಅಯ್ಯ, ಇದು ಔಷಧಿ ಅಲ್ಲ, ದೇವಾಮೃತ. ನನ್ನ ವಿಷಯದಲ್ಲಿ ನೀವು ಎಷ್ಟೋ ಶ್ರದ್ಧೆಯಿಂದ ಕೇರ್ ತಗೊಂಡು ಚಿಕಿತ್ಸೆ ಮಾಡಿ ಬಂದಿದ್ದೀರಾ. ಆದರೆ ಇದಕ್ಕೆ ಅಂತ ನಾನು ನಿಮಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಲ್ಲ ಅಂತ ಹೇಳಿದ. ಆಚಾರ್ಯ ಭಿಕ್ಷು ನಗೆ ಮಾಡಿ, ಯುವರಾಜ, ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ರೋಗ ಇರೋರಿಗೆ ಚಿಕಿತ್ಸೆ ಮಾಡೋದು ಪರಮಾತ್ಮ ಧರ್ಮ ಅಂತ ಹೇಳಿ ಬುದ್ಧ ಭಗವಾನ್ ಹೇಳಿದ್ದಾರೆ. ನೋಯಿ ಪಟ್ಟಿದ್ದ ಪ್ರಾಣಿಗಳಿಗೆ ಕೂಡ ಚಿಕಿತ್ಸೆ ಮಾಡೋ ಹಾಗೆ ಬುದ್ಧ ಧರ್ಮ ರೂಲ್ಸ್ ಹಾಕಿದೆ. ನಿಮಗೆ ಚಿಕಿತ್ಸೆ ಮಾಡೋದರಲ್ಲಿ ಜಾಸ್ತಿ ವಿಶೇಷ ಏನೂ ಇಲ್ಲ. ಸೋಳಕೊಳಗಕ್ಕೆ ನಾವು ತುಂಬ ಕೃತಜ್ಞರಾದವರು. ನಿಮ್ಮ ತಂದೆಯವರು ಸುಂದರ ಸೋಳ ಚಕ್ರವರ್ತಿನೂ ಈ ನಿಮ್ಮ ಅಕ್ಕ ಅವರು ಇಳೆಯ ಪ್ರಾಟಿನೂ ಬುದ್ಧ ಧರ್ಮಕ್ಕೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ. ನೀವು ಲಂಕಾ ಅನುರಾಧಪುರದಲ್ಲಿ ಬುದ್ಧ ವಿಹಾರಗಳನ್ನು ಹೊಸದಾಗಿ ಕಟ್ಟಕ್ಕೆ ಏರ್ಪಾಡು ಮಾಡಿದ್ದು ನಮ್ಗೆ ಗೊತ್ತಿರೋದೆ. ಆ ಥರ ಇರುವಾಗ ನಾವು ಮಾಡಿದ ಈ ಚಿಕ್ಕ ಹೆಲ್ಪಿಂದ ನಿಮ್ಮ ಹತ್ರ ನಾವು ಥ್ಯಾಂಕ್ಸನ್ನು ಎದುರು ನೋಡಿಲ್ಲ. ಆಚಾರ್ಯರೇ, ಥ್ಯಾಂಕ್ಸನ್ನು ಹೇಳೋದ್ರ ಬಗ್ಗೆ ಆ ಥರ ನಾನು ಹೇಳಲಿಲ್ಲ. ನನಗೆ ಎಂತಹ ದೊಡ್ಡ ಜ್ವರ ಬಂದಿರಬೇಕು ಅನ್ನೋದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ. ಲಂಕೆಯಲ್ಲಿ ಈ ಜ್ವರದಿಂದ ಬಂದಿರೋರು ಗತಿಯನ್ನು ನಾನು ನೋಡಿದ್ದೀನಿ. ನ್ಯಾಯವಾಗಿ ಇಷ್ಟರಲ್ಲಿ ನಾನು ಆಕಾಶ ಲೋಕಕ್ಕೆ ಹೋಗ್ಬಿಟ್ಟಿರಬೇಕು. ಅಲ್ಲಿ ದೇವರು, ಯಕ್ಷರು, ಕಿನ್ನರರುಗಳು ನನ್ನನ್ನು ಸ್ವಾಗತ ಮಾಡಿ ಉಪಸರಿಸಬಹುದಲ್ವಾ? ಇವಾಗ ದೇವಿಯರು ಎಲ್ರಿಗೂ ಮಧ್ಯೆಯಲ್ಲಿ ನಿಜವಾಗ್ಲೂ ಅಮೃತಪಾನ ಮಾಡಿಕೊಂಡು ಆನಂದಮಯವಾಗಿ ಇದ್ದಿರ್ತೀನಲ್ವಾ? ಅದನ್ನು ನೀವು ಕಟ್ಸ್ಬಿಟ್ರಿ. ಆಕಾಶ ಲೋಕದಲ್ಲಿ ಬಾಗಿಲು ತನಕ ಹೋಗಿದ್ದ ನನ್ನನ್ನು ತಿರ್ಗಾ ಈ ಕಷ್ಟ ಇದ್ದ ಮಣ್ಣು ಲೋಕಕ್ಕೆ ತಂದುಬಿಟ್ಟಿದ್ದೀರ. ಆದ್ದರಿಂದ ನನಗೆ ನೀವು ಹೆಲ್ಪ್ ಮಾಡಿದ ಹಾಗೇನೆ ನನಗೆ ಅನಿಸಲಿಲ್ಲ. ಆದ್ದರಿಂದ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಿಲ್ಲ ಅಂತ ಹೇಳಿಬಿಟ್ಟ. ಆಚಾರ್ಯ ಭಿಕ್ಷುನ ಮುಖ ಆನಂದದಿಂದ ಬಿಗಿಸಿತ್ತು. ಪೊನ್ನಿಯಿನ್ ಸೆಲ್ವ, ನೀವು ಆಕಾಶ ಲೋಕಕ್ಕೆ ಹೋಗಬೇಕಾದ ಕಾಲ ಬರುವಾಗ ದೇವೇಂದ್ರನು ಇನ್ನೂ ದೇವರುಗಳನ್ನು ವಿಮಾನದಲ್ಲಿ ಬಂದು ದುಂದಿಪುಳಿ ಮುಳುಗಿ ಹೂಗಳೆಲ್ಲ ಹಾಕಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಆ ಕಾಲ ಇನ್ನೂ ತುಂಬ ದೂರದಲ್ಲಿದೆ. ಈ ಮಣ್ಣು ಲಗಕ್ಕೆ ನೀವು ಮಾಡಬೇಕಾದ ಕಾರ್ಯಗಳು ತುಂಬ ಇದೆ. ಅದನ್ನು ಮುಗಿಸ್ಬಿಟ್ಟಲ್ವ ನೀವು ಆಕಾಶ ಲೋಕಕ್ಕೆ ಹೋಗೋದು ಯೋಚನೆ ಮಾಡಬೇಕು ಅಂತಂದರು. ಇಷ್ಟು ತನಕ ಜಾರಿ ಮಲಗಿದ್ದ ಪೊನ್ನಿಯಿನ್ ಸೆಲ್ವ ಎದ್ದು ಕೂತ್ಕೊಂಡ. ಅವನ ಮುಖದಲ್ಲಿ ಅಪೂರ್ವವಾದ ಕಳೆ ಇತ್ತು. ಅವನ ವಿಶಾಲವಾದ ನಯನಗಳಿಂದ ಮಿಂಚಿನ ಹಾಗೆ ಒಂದು ಕಿರಣಗಳು ಹಾಗೇ ಬಂದು ಆ
ಕೋಣೆಯನ್ನೇ ಜ್ಯೋತಿಮಯವಾಗಿ ಮಾಡಿತು. ಆಚಾರ್ಯರೇ, ನೀವು ಹೇಳೋದು ನಿಜ. ಮಣ್ಣು ಈ ಭೂಲೋಕದಲ್ಲಿ ನಾನು ಕೆಲವು ಕಾರ್ಯಗಳನ್ನು ಸಾಧಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ದೊಡ್ಡ ಕೆಲಸಗಳು ಎಲ್ಲ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಈ ಚೂಡಾಮಣಿ ವಿಕಾರವನ್ನು ಒಂದು ಸತಿ ಹೊರಗಡೆಯಿಂದ ನೋಡಿದೆ. ಅನುರಾಧಪುರದಿಂದ ಸ್ತೂಪಗಳನ್ನು ವಿಕಾರಗಳನ್ನು ನೋಡಿದೆ. ಅಲ್ಲಿ ಅಭಯಗಿರಿ ವಿಕಾರದ ಹಾಗೆ ದೊಡ್ಡದಾಗಿ ಈ ಚೂಡಾಮಣಿ ವಿಕಾರವನ್ನು ಪುನರ್ ನಿರ್ಮಾಣ ಮಾಡ್ತಾ ಇದ್ದೀನಿ. ಅನುರಾಧಪುರದಲ್ಲಿ ಇರುವ ದೊಡ್ಡ ದೊಡ್ಡ ಬುದ್ಧರ ಸೆಲೆಗಳ ಹಾಗೇನೆ ಸೆಲೆಗಳನ್ನು ಈ ವಿಕಾರದಲ್ಲೂ ನಾನು ಇಡಕ್ಕೆ ನೋಡ್ತಾ ಇದ್ದೀನಿ. ಇನ್ನೂ ಈ ಸೋಳನಾಡಿಲ್ಲ ಶಿವಾಲಯಗಳನ್ನು ಆ ಥರ ಹೊಸದಾಗಿ ಕಟ್ಟಿದ್ದೀನಿ. ಲಂಕೆಯಲ್ಲಿರುವ ಸ್ತೂಪಗಳನ್ನು ವಿಕಾರಗಳನ್ನು ನೋಡಿಬಿಟ್ಟು ಈ ಸೋಳನಾಡಿಲ್ಲಿರುವ ಆಲಯಗಳು ನೆನೆಸಿ ನೋಡಿದರೆ ನನಗೆ ಮನಸ್ಸು ಎಲ್ಲನೂ ಒಂಥರ ಕಮ್ಮಿ ಆಗ್ತಾ ಇದೆ. ಆಕಾಶದಲ್ಲಿ ಮುಟ್ಟಿರುವ ದೊಡ್ಡ ಆಲಯಗಳನ್ನು ತಂಜಾವೂರಲ್ಲಿ ನಿರ್ಮಾಣಿಸ್ತೀನಿ. ಅದಕ್ಕೆ ಸರಿಯಾದ ಸಮಯದಲ್ಲಿ ಮಹಾದೇವರ ಶಿಲೆಯನ್ನು ನಿರ್ಮಾಣ ಮಾಡ್ತೀನಿ. ಆಚಾರ್ಯರೇ, ಈ ದೇಶದಲ್ಲಿ ಬುದ್ಧ ಸ್ತೂಪಗಳು, ಶಿವಾಲಯಗಳ ಗೋಪುರಗಳು ಒಂದರೆ ಒಂದು ಪೋಟಿ ಮಾಡಿಕೊಂಡು ಮೇಘ ಮಂಡಲವನ್ನು ನೋಡೋಕ್ಕೆ ಹೋಗುತ್ತೆ. 1000 ವರ್ಷನೂ ಆದಮೇಲೇನು ಈ ದೈವ ತಮಿಳುನಾಡಿನಲ್ಲಿ ಹುಟ್ಟುವ ಸಂತತಿಗಳು ಅದನ್ನು ನೋಡಿ ಭ್ರಮಿಸಿ ನಿಂತು ಬಿಡ್ತಾರೆ ಅಂತ ಹೇಳಿ ಈ ಥರ ಆವೇಶಕೊಂಡವನಾಗಿ ಮಾತಾಡಿ ಬಂದ ಯುವರಾಜ ಮೈನಲ್ಲಿ ಸಾಕಷ್ಟು ಬಲ ಇಲ್ಲದೆ ಹಂಗೆ ಮಂಚದಲ್ಲಿ ಜಾರಿ ಮಲ್ಕೊಂಡ. ತಕ್ಷಣ ಆಚಾರ್ಯ ಭಿಕ್ಷು ಅವನ ಹೆಗಲನ್ನು ಮುಟ್ಕೊಂಡು ಮಂಚದಲ್ಲಿ ತಲೆ ಒಡೆಯೋದ ಇರುವಾಗ ಮೆತ್ತಗೆ ಅವನನ್ನು ಮಲಗಿಸಿದರು. ಹಣೆಯಲ್ಲಿ ಕೈಯಿಂದ ಸವರಿಕೊಟ್ಟು, ಯುವರಾಜ, ನೀವು ಉದ್ದೇಶಿಸಿದ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ಕಾಲಾಗಾಲದಲ್ಲಿ ಮುಗಿಯೋ ಥರ ಎಲ್ಲ ಕಾರ್ಯಗಳನ್ನು ಕಾಲದಲ್ಲಿ ಮಾಡಿ ಮುಗಿಸ್ತೀರಾ. ಮೊದಲು ನೀವು ಮೈ ಪೂರ್ಣವಾಗಿ ಗುಣವಾಗಬೇಕು, ಸ್ವಲ್ಪ ಶಾಂತಿಯಿಂದ ಇರಿ ಅಂತ ಹೇಳಿದರು. ಇಷ್ಟರಲ್ಲಿ 42 ಸಂಚಿಕೆ 43. ಮಾರನೇ ದಿನ ಹಗಲಲ್ಲಿ ತಿರ್ಗಾನು ದೊಡ್ಡ ಭಿಕ್ಷು ಪೊನ್ನಿಯಿನ್ ಸೆಲ್ವನ್ನ ನೋಡೋದಕ್ಕೆ ಹೆಸರು ಬಂದರು. ಅವ್ರ ಹತ್ರ ಏನೇನೋ ಪ್ರಶ್ನೆಗಳು ಕೇಳೋಕ್ಕೆ ಯುವರಾಜ ಕಾಯ್ತಾ ಇದ್ದ. ಚಿಕ್ಕ ಭಿಕ್ಷು ಹತ್ರ ಅವನು ಕೇಳಿ ವಿವರ ತಿಳ್ಕೊಳ್ಳೋಕ್ಕೆ ಮಾಡಿದ ಎಲ್ಲ ಫಲಿತ ಆಗಲಿಲ್ಲ. ಅಯ್ಯ, ಎಲ್ಲ ಗುರುದೇವರು ಹೇಳ್ತಾರೆ ಅಂತ ಒಂದೇ ಮಾತನ್ನೇ ತಿರ್ಗಾ ಬರ್ತಾಯಿತ್ತು. ಗುರುದೇವರು ಬಂದ ತಕ್ಷಣ ಯುವರಾಜ, ಇವಾಗ ಮೈ ಹೇಗಿದೆ ಅಂತ ಕೇಳಿದರು. ಅಯ್ಯ, ನನ್ನ ಮೈ ನನ್ನನ್ನು ತುಂಬ ಹಿಂಸೆ ಮಾಡ್ತಾಯಿದೆ. ಯಾತಕ್ಕೋಸ್ಕರ ಸುಮ್ಮನೆ ಸೋಮಾರಿಯಾಗಿ ಮಲಗಿದ್ಯಾ? ಎದ್ದು ಓಡು, ಕುದುರೆ ಮೇಲೆ ಏರು, ನದಿಯಲ್ಲಿ ಈಜಾಡು, ಆನೆಗಳ ಜೊತೆ ಜಗಳ ಆಡು, ಸುಮ್ಮನೆ ಮಲಗಿರಬೇಡ ಅಂತದೆ. ಹೊಟ್ಟೆ ತುಂಬ ಆ್ಯಕ್ಟಿವ್ ಆಗಿದೆ. ಚಿಕ್ಕ ಭಿಕ್ಷುಗೂ ತೊಗೊಂಬಂದು ಕೊಟ್ಟಿದ್ದ ಊಟ ಎಲ್ಲ ಸಾಲಿಲ್ಲ. ಆಚಾರ್ಯರೇ, ಇಷ್ಟು ದಿನ ನಾನು ತುಂಬ ದೊಡ್ಡ ಜ್ವರದಿಂದ ನೆನಪು ತಪ್ಪಿದ್ದೆ ಅನ್ನೋದನ್ನು ನನಗೆ ನಂಬೋಕ್ಕಾಗಲಿಲ್ಲ. ನಿಮ್ಮ ಔಷಧಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ದ ಪೊನ್ನಿಯಿನ್ ಸೆಲ್ವನ್. ಅಯ್ಯ, ನಿಮ್ಮ ಮೈನ ಮಾತು ತುಂಬಾ ನಂಬಿಬಿಡಬಾರ್ದು. ಜ್ವರ ತಿಳಿದು ಹೋದ್ಮೇಲೆ ಆ ಥರ ತಾನೇ ಇರುತ್ತೆ. ಸ್ವಲ್ಪ ಕೇರ್ಲೆಸ್ ಆಗಿದ್ದರೆ ಇನ್ನೊಂದು ಸತಿ ಜ್ವರ ಬಂದುಬಿಡುತ್ತೆ, ಆಮೇಲೆ ಉಸಿರಿಗೆ ಆಪತ್ತಾಗಿಬಿಡುತ್ತೆ. ಗುರುದೇವರೇ, ನನ್ನ ಉಸಿರಿಗೆ ಬರುವ ಆಪತ್ತಿನ ಬಗ್ಗೆ ನಾನು ಅಷ್ಟಾಗಿ ಭಯ ಪಡಲಿಲ್ಲ. ನೀವು ಭಯ ಪಡಲಿಲ್ಲ ಸರಿ, ಆದರೆ ಈ ಸೋಳ ದೇಶದಲ್ಲಿರುವ ಕೋಟಾನುಕೋಟಿ ಜನಗಳು 4-5 ದಿವಸದಿಂದ ಎಷ್ಟೊಂದು ವಿಚಾರ ಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ? ನಾಡು ನಗರ ಎಲ್ಲ ಅಲ್ಲೋಲ ಕಲ್ಲಲ್ಲ ಆಗ್ತಾಯಿದೆ. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಕಣ್ಣೀರು ಬಿಡ್ತಾ ಇದ್ದಾರೆ. ಅಯ್ಯ, ನೀವು ಹೇಳೋದು ಏನು ನಂಗೆ ಅರ್ಥ ಆಗಿಲ್ಲ. ಜನಗಳು ಯಾತಕ್ಕೋಸ್ಕರ ಅಷ್ಟೊಂದು ಯೋಚನೆ ಪಡಬೇಕು? ಒಂದು ವೇಳೆ ನಾನು ಈ ಜ್ವರ ಗುಣವಾಗಿ ಬದುಕಲ್ಲ ಅಂತ ಅಂದ್ಕೊಂಡಿದ್ದಾರಾ? ಚೂಡಾಮಣಿ ವಿಕಾರದಲ್ಲಿ ನೀವು ನನಗೆ ಚಿಕಿತ್ಸೆ ಮಾಡಿ ಬರ್ತೀರಾ ಅಂತ ಗೊತ್ತಿರುವಾಗ ಜನಗಳು ಯಾಕೆ ವಿಚಾರ ಪಡಬೇಕು? ಯುವರಾಜ, ನಿಮಗೆ ಜ್ವರ ಅನ್ನೋದನ್ನು ನೀವು ಚೂಡಾಮಣಿ ವಿಕಾರದಲ್ಲಿ ಇದ್ದು ಬರೋದನ್ನು ಜನಗಳಿಗೂ ಗೊತ್ತಿಲ್ಲ. ಈ ನಗರದಲ್ಲಿ ಇರುವ ಜನಗಳಿಗೆ ಅದು ಗೊತ್ತಿದ್ದರೆ ಈ ವಿಕಾರದಲ್ಲಿ ಇಷ್ಟೊಂದು ಶಾಂತಿ ಇರ್ತದ? ಗೋಡೆಗಳಲ್ಲೆಲ್ಲ ಒಡೆದು ತಳ್ಕೊಂಡು ಎಲ್ಲ ಜನಗಳನ್ನು ನಿಮ್ಮ ನೋಡೋಕ್ಕೆ ಇಲ್ಲಿ ಬಂದಿರಲ್ವಾ? ಅವತ್ತು ಬೆಳಗ್ಗೆ ನೀವು ಕಡಲಲ್ಲಿ ಮುಳುಗಿಬಿಟ್ಟಿದ್ದಾಗೆ ಸುದ್ದಿ ಬಂದಾಗ ಈ ನಗರಿನಲ್ಲಿ ಜನಗಳು ಎಬ್ಬಿಸಿದ ಶಬ್ದವನ್ನು, ಪ್ರಲಾಪವನ್ನು ನೀವು ಕೇಳಿದರೆ, ಅಯ್ಯೋ, ಯಾಕೆ ಈ ವಿಕಾರ ಒಳಗೇ ಆವತ್ತು ಬೆಳಗ್ಗೆ ಕಣ್ಣೀರು ಬಿಟ್ಟು ಅಳದೇ ಇರೋರು ಇಲ್ಲ. ಪೊನ್ನಿಯಿನ್ ಸೆಲ್ವನ್ ಮಂಚದಲ್ಲಿ ಎದ್ದು ಕೂತ್ಕೊಂಡು, ಗುರುದೇವರೇ, ಇದೇನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗಲಿಲ್ಲ. ನಾನು ಕಡಲಲ್ಲಿ ಮುಳುಗಿಬಿಟ್ಟಿದ್ದಾಗಿ ಸುದ್ದಿ ಬಂತ? ಯಾವಾಗ ಬಂತು? ಯಾರಂತ ಭಯಂಕರ ಸುದ್ದಿಯನ್ನು ತೊಗೊಂಬಂದಿದ್ದು? ಯಾತಕ್ಕೋಸ್ಕರ ಅಂತ ಕೇಳಿದರು. ಯಾರು ಕೊಂಡು ಬಂದರೋ ಗೊತ್ತಿಲ್ಲ. ಒಂದಿನ ಬೆಳಗ್ಗೆ ಆ ಸುದ್ದಿ ನಗರವೆಲ್ಲ ಅರಳಿಸ್ಬಿಡ್ತು. ನಿಮ್ಮನ್ನು ಲಂಕೆಯಿಂದ ಕೋಡಿಕೆರೆಗೆ ಹತ್ತಿಸ್ಕೊಂಡು ಬಂದಿದ್ದ ಕಪ್ಪಲು ಸುಡಿಗಾಳಿಯಲ್ಲಿ ಸಿಕ್ಕಿಕೊಂಡು ಮುಳುಗಿಬಿಟ್ಟಿದ್ದ ಹಾಗೆಯೇ ಜನಗಳು ಮಾತಾಡಿಕೊಂಡ್ರು. ಕೋಡಿಕೆರೆ ಓರವಾಗಿ ಧನಾಧಿಕಾರಿ ಪಳಿವಟರಿಯರು ನಿಮ್ಮನ್ನು ಎಷ್ಟೊಂದೋ ಹುಡುಕಿನೂ
ನಿಮ್ಮ ಮೈಗೂಡ ಸಿಕ್ಕಲಿಲ್ಲ. ಆದ್ದರಿಂದ ಕಡಲಲ್ಲಿ ಮುಳುಗಿ ಹೋಗಿರಬೇಕು ಅಂತ ಪರಾಬರಿಯಾಗಿ ನ್ಯೂಸು ಹರಳಿಬಿಟ್ಟಿದೆ. ಅದನ್ನು ಕೇಳಿಬಿಟ್ಟು ನಾನು ಕೂಡ ಈ ವಿಕಾರದ ಬಾಗಿಲಲ್ಲಿ ನಿಂದು ತುಂಬ ವ್ಯಸನ ಪಡ್ತಾ ಇದ್ದೆ. ಆವಾಗ ಇನ್ನೊಂದು ಭಿಕ್ಷು ಬಂದು ಒಂದು ರೋಗಿಯನ್ನು ಎತ್ಕೊಂಡು ಈ ಒಂದು ಹಡಗು ವಿಕಾರದ ಹಿಂಭಾಗದಲ್ಲಿ ಕಾಲ್ವಾಯಲ್ಲಿ ಬಂದಿರೋ ಹಾಗೆ ಹೇಳಿದರು. ನಾನು ತಕ್ಷಣ ಬಂದು ನೋಡಿದಾಗ ಹಡಗಿನಲ್ಲಿರುವ ರೋಗಿ ನೀವೇ ಅಂತ ಗೊತ್ತಾಯಿತು. ಆಮೇಲೆ 3 ದಿವಸದಿಂದ ಚಿಕಿತ್ಸೆ ಮಾಡಿ ಬಂದಿದ್ದೀವಿ. ನಿನ್ನೆ ತಾನೇ ನಿಮ್ಗೆ ನೆನಪು ಬಂತು. ಆಚಾರ್ಯರೇ, ನನ್ನ ಹಡಗಲಲ್ಲಿ ಹತ್ತಿಸ್ಕೊಂಡು ಬಂದಿದ್ದು ಯಾರು ಹೇಳೋಕ್ಕಾಗತ್ತಾ? ಒಂದು ಯುವಕನೂ ಒಂದು ಯುವತಿನೂ ಹಡಗು ತಳ್ಕೊಂಡು ಬಂದರು. ಹೌದು ಹೌದು, ನನಗೂ ಕೂಡ ಕನಸಲ್ಲಿ ಕಂಡ ಹಾಗೆ ನೆನಪಿಗೆ ಬರ್ತಾ ಇದೆ. ಆ ಯುವಕನೂ ಯುವತಿಯನ್ನು ಯಾರಂತ ಗೊತ್ತಾ? ಯುವಕ ಬಂದು ವಾನರ ಕುಲದ ವಂದ್ಯತೆಯವನ್ನ ಇಲ್ಲ ಅಯ್ಯ, ಅವನ ಹೆಸರು ಸೇಂದನಮ್ಮದಂತ ಹೇಳಿದ. ಶಿವಭಕ್ತಿ ಉಳ್ಳವನು ಅಂತ ಗೊತ್ತಾಯಿತು. ಹೆಣ್ಣಿನ ಹೆಸರು ನಾನು ತಿಳ್ಕೊಂಡಿಲ್ಲ. ದೇಗ ದಿಡಾನು ಮನೋ ಬಲಾನು ಜಾಸ್ತಿ ಇದ್ದವಳು. ಅವಳು ಯಾರು ಅಂತ ನನಗೆ ಊಗಿಸೋಕ್ಕಾಗತ್ತೆ? ಓಡಕಾರ ಪುಂಗುಳಲ್ಲಿ ತ್ಯಾಗವಟಂಗರನ್ನ ಮಗಳು. ಅವ್ರುಗಳು ನನ್ನನ್ನು ಯಾತಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದರು ಅಂತ ಹೇಳಿಲ್ವಲ್ಲ? ಇಲ್ಲ ಯುವರಾಜ, ನಾನು ಅವ್ರಗಳ ಹತ್ರ ಅದ್ರ ಬಗ್ಗೆ ಕೇಳಲೇ ಇಲ್ಲ. ನಾನು ಇಲ್ಲಿ ಭದ್ರವಾಗಿದ್ದೀನಿ ಅಂತ ನೀವು ಯಾರಿಗೂ ತಿಳಿಸಲಿಲ್ವಾ? ಇಲ್ಲ ಅಯ್ಯ, ಯಾರಿಗೂ ಹೇಳಬೇಡ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಬಂದವರು ಹೇಳ್ಬಿಟ್ಟು ಹೋದರು. ನಿಮ್ಮ ಮೈ ಪರಿಸ್ಥಿತಿಯಿಂದ ಹೇಳದೇ ಇರೋದೇ ಒಳ್ಳೆಯದು ಅಂತ ನಾನು ಅಂದ್ಕೊಂಡೆ. ಆಚಾರ್ಯರೇ, ಇದರಲ್ಲಿ ಏನೋ ಸಂಚು ನಡೆದಿದೆ. ನನ್ನನ್ನು ಸೆರೆ ಮಾಡಿಕೊಂಡು ಬರೋ ಹಾಗೆ ನನ್ನ ತಂದೆ ಮುಮ್ಮಡಿ ಚೋಳ ಮಹಾರಾಜ ಆಜ್ಞೆ ಮಾಡಿದರು. ಅದಕ್ಕೆ ಅಂತಲೇ ನಾನು ಲಂಕೆಯಿಂದ ಹೊರಟೆ. ಮೊದಲೇ ಏನೇನೋ ಸಂಭವಗಳಾಗ್ಬಿಡುತ್ತೆ. ಚಕ್ರವರ್ತಿನ ಕಟ್ಟಳೆಗೆ ವಿರೋಧವಾಗಿ ನಾನು ನಡೆದಿದ್ದೀನಿ ಅಂತ ನನ್ನ ಮೇಲೆ ಅಪವಾದ ಬರೋದಕ್ಕೋಸ್ಕರ ಈ ಸಂಚನ್ನು ನಡೆದಿರೋ ಹಾಗೆ ಅನಿಸುತ್ತೆ. ನನ್ನ ಕಡಲಲ್ಲಿ ಮುಳುಗಿ ಸತ್ತುಬಿಟ್ಟದಾಗನ್ನು ಕತೆ ಕಟ್ಟಿಬಿಟ್ಟಿದ್ದಾರೆ. ಗುರುದೇವರೇ, ನನ್ನನ್ನು ನೀವು ಈ ಚೂಡಾಮಣಿ ವಿಕಾರದಿಂದ ಒತ್ತುಕೊಂಡದೇ ರಾಜದ್ರೋಹವಾದ ಕಾರ್ಯ. ಇನ್ನೂ ಇಟ್ಕೊಂಡಿದ್ರೆ ದೊಡ್ಡ ತಪ್ಪಾಗತ್ತೆ. ನನ್ನ ತಕ್ಷಣ ತಂಜಾವೂರಿಗೆ ಕಳಿಸ್ಬಿಡಿ. ಯುವರಾಜ, ನಿಮಗೆ ಈ ಜಾಗ ಕೊಟ್ಟಿದ್ದರಿಂದ ನನಗೆ ರಾಜದಂಡನೆ ಕಡೆಯೋ ಸಿಕ್ಕೋಗಾಗಿದ್ದರೆ ಅದನ್ನು ಕುತೂಹಲದಿಂದ ಸ್ವಾಗತ ಮಾಡ್ತೀನಿ. ಅದ್ರ ಬಗ್ಗೆ ಈ ಪುರಾತನವಾದ ಚೂಡಾಮಣಿ ವಿಕಾರವನ್ನು ಒಡೆದು ತಳ್ಳಿ ಮಣ್ಣಿಂದ ಮಣ್ಣಾಗಿ ಬಿಡುವುದಾದ್ರೂ ಪಾದಗ ಇಲ್ಲ. ನಿಮ್ಮ ಪ್ರೀತಿಯನ್ನು ಬಗ್ಗೆ ನಾನು ಸಂತೋಷ ಪಡ್ತಾ ಇದ್ದೀನಿ ಗುರುದೇವರೇ. ಆದರೆ ನನ್ನನ್ನು ಕರ್ಕೊಂಬಂದವ್ರ ಹತ್ರ ಏನು ವಿಚಾರಣೆ ಮಾಡಿದೆ, ಹೇಗೆ ನನ್ನನ್ನು ಒಪ್ಕೊಂಡ್ರಿ, ವಿಚಾರಿಸೋಕ್ಕೆ ಅವಶ್ಯ ಏನು? ತುಂಬ ಜ್ವರದಿಂದ ಬಂದಿದೆ. ನಿಮ್ಮನ್ನು ಸ್ವಾಗತ ಮಾಡಿ ಚಿಕಿತ್ಸೆ ಮಾಡೋದಕ್ಕಿಂತ ನನ್ನ ಹಾಗೆ ಇರುವ ಭಿಕ್ಷುಗಳಿಗೆ ಬೇರೆ ಏನು ಕರ್ತವ್ಯ ಇರುತ್ತೆ? ಆಮೇಲೆ ನಿಮ್ಮ ಅಕ್ಕ ಅವರು ಕುಂದವಿ ದೇವಿಯರು ನೀವು ಇಲ್ಲಿ ಬಂದು ಸ್ವಲ್ಪ ದಿನ ಉಳಿಯೋಕ್ಕಾಗತ್ತೆ ಅಂತ ಹೇಳಿ ಮುಂಚೆನೇ ನನಗೆ ತಿಳಿಸಿದರು. ಓ ಹಾಗೇನಾ? ಲೇ ಪ್ರಾಟಿನ ಆ ಥರ ಹೇಳಿ ಕಳಿಸಿದ್ದಾರೆ. ಯಾವಾಗ? ನೀವು ಇಲ್ಲಿ ಬರೋಕ್ಕೆ ಕೆಲವು ದಿನಕ್ಕೆ ಮುಂಚೆ ನಿಮ್ಮನ್ನು ಕೊಂಡು ಬಂದ ಸೇಂದನಮ್ಮದಾನು ಲೇ ಪ್ರಾಟಿನ ಇಷ್ಟಾನೇ ಅಂತ ಹೇಳಿದ. ಗುರುದೇವ, ನನ್ನನ್ನು ಕರ್ಕೊಂಬಂದವರಿಬ್ಬರೂ ತಕ್ಷಣ ತಿರುಗಿ ಹೋಗ್ಬಿಟ್ರ? ಅವ್ರುಗಳನ್ನ ಕಂಡುಹಿಡಿಯೋಕ್ಕಾಗುತ್ತಾ? ಅವ್ರುಗಳನ್ನ ನೋಡಿ ಕೆಲವು ವಿವರಗಳು ನನಗೆ ಗೊತ್ತಾಗಬೇಕು. ಅಯ್ಯ, ನಿಮಗೆ ತುಂಬ ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡಿ. ಅವ್ರುಗಳಿಬ್ಬರೂ ಈ ನಗರದಲ್ಲಿ ತಾನೇ ಇದ್ದಾರೆ. ದಿನ ಒಂದು ಸತಿ ಬಂದು ನಿಮ್ಮ ಮೈ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗ್ತಾರೆ. ಇವತ್ತು ಯಾಕೋ ಇಷ್ಟು ತನಕ ಬರಲಿಲ್ಲ. ಆ ಸಮಯದಲ್ಲಿ ಚಿಕ್ಕ ಭಿಕ್ಷು ಬಂದು ಗುರುದೇವರು ನೋಡಿ ಏನೋ ಸಿಗ್ನಲ್ ಮಾಡಿದರು. ಆಚಾರ್ಯ ಭಿಕ್ಷು ಇದೋ ಬಂದುಬಿಟ್ಟೆ ಅಯ್ಯ ಅಂತ ಹೇಳಿಬಿಟ್ಟು ಹೊರಗಡೆ ಬಂದರು. ಸ್ವಲ್ಪ ಹೊತ್ತಿಗೆಲ್ಲ ತಿರುಗಿ ಬಂದಾಗ ಯುವರಾಜ ಅರುಳ್ಮೊಳಿವರ್ಮನ ಇಂಟ್ರೆಸ್ಟು ಜಾಸ್ತಿ ಆಗಿತ್ತು. ಆಚಾರ್ಯರೇ, ನೀವೊಂದು ಕ್ಷಣವೂ ನಾನಿಲ್ಲಿ ಉಳಿಯೋಕ್ಕಾಗಲ್ಲ. ಚಕ್ರವರ್ತಿನ ಕಟ್ಲೆ ಮೀರಿ ನಾನಿಲ್ಲಿ ಬಂದು ಬಚ್ಚಿದ್ದೀನಿ ಅಂತ ಹೇಳಿ ಒಂದು ನಾನು ಅಪವಾದನ್ನು ಒತ್ತುಕೊಳ್ಳೋಕ್ಕೆ ನಾನು ಸಿದ್ಧ ಇಲ್ಲ. ನನ್ನಿಂದ ಈ ಪುರಾತನವಾದ ಚೂಡಾಮಣಿ ವಿಕಾರಕ್ಕೆ ಯಾವ ವಿಧವಾದ ಭಂಗನ ಬರೋದನ್ನು ಇಷ್ಟಪಟ್ಟಿಲ್ಲ ಅಂತಂದರು ಯುವರಾಜ. ದೊಡ್ಡ ಭಿಕ್ಷು ಸಂತೋಷವಾದ ಮುಗ್ದಿಂದ, ಯುವರಾಜ, ನಿಜವಾಗ್ಲೂ ಅಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾನು ಇನ್ಮೇಲೆ ವಹಿಸೋಕ್ಕಾಗಲ್ಲ. ನಿಮ್ಮ ಇಷ್ಟಕ್ಕೆ ವಿರೋಧವಾಗಿ ಒಂದು ಕ್ಷಣನೂ ನಿಮ್ಮನ್ನು ನಾನು ಇಲ್ಲಿ ಇಟ್ಟಿರೋಕ್ಕೆ ಇಷ್ಟಪಟ್ಟಿಲ್ಲ. ಈ ಕ್ಷಣವೇ ನೀವು ಹೊರಡ್ಬೋದು. ಕಾಲ್ವಾಯಲ್ಲಿ ಹಡಗು ಸಿದ್ಧವಾಗಿದೆ ಅಂತಂದರು. ಎಲ್ಲಿ ಹೋಗೋಕ್ಕೆ ಅದು ನೀವೇ ತೀರ್ಮಾನ ಮಾಡಬೇಕಾದ ಕಾರ್ಯ. ನಿಮ್ಮನ್ನೇ ಇಲ್ಲಿ ಕರ್ಕೊಂಬಂದು ಸೇರಿಸಿದ ಇಬ್ಬರೂ ಹಡಗಿನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಯುವರಾಜ ಸ್ವಲ್ಪ ಯೋಚನೆ ಮಾಡಿದ. ಆಚಾರ್ಯ ಭಿಕ್ಷು ಮುಖದಲ್ಲಿ ಮರ್ಮವಾದ ನಗೆ ಇರುವುದನ್ನು ನೋಡಿ ಇದರಲ್ಲಿ ಏನಾದರೂ ಸಂಚು ಇರ್ಬೋದು ಅಂತ ಅಂದ್ಕೊಂಡು ಆಶ್ಚರ್ಯಪಟ್ಟ. ಅವ್ರುಗಳಿಬ್ಬರನ್ನೇ ತಿರ್ಗಾ ಬಂದಿದ್ದಾರೆ. ಯಾತಕ್ಕೆ ಅಂತ ಹೇಳಿದರು. ಈ ವಿಕಾರದಿಂದ ಒಂದು ನಾಳಿಗೆ ದೂರದಲ್ಲಿ ಕಾಲ್ವಾಯಿನ ಕರೆಯಲ್ಲಿ ನಂದಿ ಮಂಟಪ ಒಂದಿದೆ. ಅದರಲ್ಲಿ ನಿಮ್ಮನ್ನು ನೋಡೋಕ್ಕೋಸ್ಕರ 2 ಹೆಂಗಸರು ಬಂದು ಕಾಯ್ತಾ ಇದ್ದಾರಂತೆ. ಯುವರಾಜ ಅರ್ಜೆಂಟಾಗಿ ಮಂಚದಿಂದ ಇಳಿದ. ಆಚಾರ್ಯರೇ, ತಕ್ಷಣ ಹಡಗಿಗೆ ನನ್ನನ್ನು ಕರ್ಕೊಂಡೋಗಿ ಇಷ್ಟು ಲೇಟ್ ಮಾಡಿಬಿಟ್ರಲ್ಲ ಅಂತಂದು ಭಿಕ್ಷು ಯುವರಾಜನ ಕೈಯಿಂದ ಹಿಡ್ಕೊಂಡು ಕಾಲ್ವಾಯಿ ಕರೆ ತನಕ ಬಂದರು. ಆದರೆ ಯುವರಾಜನ ನಡೆಯಲ್ಲಿ 4 ದಿವಸದಿಂದ ತುಂಬ ಜ್ವರದಿಂದ ಇದ್ದಿದ್ದ
ಇದು ಅರಿಗುರಿ ಏನೂ ಕಾಣಿಸ್ಕೊಂಡಿಲ್ಲ. ಹಾಗೆ ಸಿಂಹದ ಹಾಗೆ ನಡ್ಕೊಂಬಂದು ಪೊನ್ನಿಯಿನ್ ಸೆಲ್ವರ್ ಗಂಭೀರವಾಗಿ ಬರೋದನ್ನು ನೋಡಿ ಸೇಂದಿನಮುದನ್ ಪೂಂಗುಳಿ ಇಬ್ಬರು ಮುಖಗಳನ್ನು ಅರಳಿತ್ತು. ಅರುಳ್ಮೊழிವರ್ಮ ಹಡಗಿನಲ್ಲಿ ಕೂತ್ಕೊಂಡ ತಕ್ಷಣ ಭಿಕ್ಷು ಅವನನ್ನು ನೋಡಿ, ಅಯ್ಯ ನಿಮಗೆ ಏನೇನು ಸೇವೆ ನಿಮಗೆ ಏನೇನು ಸೇವೆ ಮಾಡೋಕ್ಕೆ ನನಗೆ ಸಮಯ ಸಿಕ್ಕಿದರೆ ಅದನ್ನೇ ಈ ಚೂಡಾಮಣಿ ವಿಗಾರ ಭಿಕ್ಷುಗಳು ಎಲ್ಲರೂ ಭಾಗ್ಯವಾಗಿ ದೊಡ್ಡ ಭಾಗ್ಯವಾಗಿ ಅಂದ್ಕೊಳ್ತೀವಿ. ನೀವು ತಿರ್ಗಾನು ಇಲ್ಲಿ ಬಂದು ಒಂದು ವಾರ ಇದ್ದು ನಿಮ್ಮ ಮೈಯನ್ನು ಚೆನ್ನಾಗಿ ಸ್ಟ್ರಾಂಗಾಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತಂದರು. ಗುರುದೇವರೇ, ನಾನು ತಿರುಗಿ ಬರ್ತೀನಿ ಅಂತಲೇ ನನಗೂ ಅನಿಸುತ್ತೆ. ಇಲ್ಲಾಂದರೆ ಈ ಥರ ಬೇರೆ ಭಿಕ್ಷುಗಳ ಹತ್ರ ಹೇಳ್ಕೊಳ್ಳದೆ ಅರ್ಜೆಂಟಾಗಿ ಹೊರಟಿರಲ್ಲ ಅಂತ ಹೇಳಿದ ಯುವರಾಜ. ಹಡಗು ಜರ್ಗಕ್ಕೆ ಶುರು ಮಾಡಿದ ತಕ್ಷಣ ಸೇಂದಿನಮುದನ್ ಪೂಂಗುಳಿ ಇಬ್ಬರನ್ನ ಮಾರಿ ಮಾರಿ ನೋಡಿ, ಈ ಕಾಲ್ವಾಯಿನಿಂದ ನೀವು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಾಗ ನೀವು ದೇವಲೋಕದವರು ಅಂತಲೂ ಸ್ವರ್ಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತೀರಿ ಅಂತಲೂ ಅಂದ್ಕೊಂಡಿದ್ದೆ. ನನ್ನನ್ನು ಏಮಾರಿಸ್ಬಿಟ್ರೆ ಸನ್ಯಾಸಿ ಮಾಡೋಕ್ಕೆ ತಗೊಂಡೋಗಿ ಸೇರಿಸ್ಬಿಟ್ಟಿದೆ. ಹೋದರೆ ಹೋಗಲಿ, ಸಮುದ್ರದಲ್ಲಿ ಈಜಿ ಕೈ ಸೋತೋಗಿ ನೆನಪು ತಪ್ಪಿದ್ದರಿಂದ ನಡೆದಿದ್ದನ್ನೆಲ್ಲ ನಿಮ್ಮ ಹತ್ರ ಕೇಳಬೇಕು. ಅದಕ್ಕೂ ಮುಂಚೆ ನಂದಿ ಮಂಟಪದಲ್ಲಿ ನನಗೋಸ್ಕರ ಕಾಯ್ತಾ ಇರೋರು ಯಾರು ಅಂತ ಹೇಳಿದರು ಯುವರಾಜರು. ಇಬ್ಬರನ್ನ ನೋಡಿ ಅರುಳ್ಮೊழிವರ್ಮ ಕೇಳಿದ ಹಾಗಲೂ ಪೂಂಗುಳ್ಳಿ ಬಾಯೇ ಬಿಟ್ಟಿಲ್ಲ. ಅವಳು ಸೇಂದಿನಮುದನ್ನೇ ಆನ್ಸರ್ ಹೇಳಿದ. ಕುಂದವಿಪ್ರಾಟಿನು ಕೊಡುಮಳ್ಳೂರು ಯುವರಾಣಿ ಆನೆಮಂಗಲಕ್ಕೆ ಬಂದಿರೋದನ್ನು, ಅಲ್ಲಿಂದ ನಂದಿ ಮಂಟಪಕ್ಕೆ ಬಂದು ಕಾಯ್ತಾ ಇರೋದನ್ನು ಹೇಳಿದ. ಆಹಾ, ಎತ್ತಿದ್ದಕ್ಕೆಲ್ಲ ಮೂರ್ಛೆಯಾಗಿ ಬಿದ್ದಿರುವ ಆ ಹೆಣ್ಣನ್ನು ಯಾಕತ್ತಕ್ಕೋಸ್ಕರ ಲೇಪ್ರಾಟಿ ಇಲ್ಲಿ ಕರ್ಕೊಂಬಂದರು ಅಂತ ಹೇಳಿದರು. ಸೇಂದಿನಮುದನ್, ಅಯ್ಯ, ತಮಿಳುನಾಡಿನ ಹೆಣ್ಣುಗಳಿಂದ ಇವಾಗ ಒಂದು ಜ್ವರ ಬಂದು ಹರಳುಕೊಂಡಿದೆ. ಪುಣಿತವಾದ ಶೈವ ಸಮಯವನ್ನು ಬಿಟ್ಟುಬಿಟ್ಟು ಬುದ್ಧ ಮತವನ್ನು ಸೇರಿ ಭಿಕ್ಷುಣಿಯಾಗೆ ಹೇಳ್ತಾ ಇದ್ದಾರೆ ಅಂತಂದರು. ಹಾಗೆ ಯಾರ್ಯಾರು ಹೇಳ್ತಾ ಇದ್ದಾರೆ? ಕೊಡುಂಬಾಳೂರು ಯುವರಾಣಿ ಆ ಥರ ಹೇಳ್ತಾ ಇದ್ದಾರಂತೆ. ಇದು ಆ ಹೆಣ್ಣು ಅರಸಿನೂ ಆ ಥರನೇ ಹೇಳ್ತಾ ಇದ್ದಾರೆ. ಇಬ್ಬರು ತಾನೇ ಅಮುದ, ಅದರಿಂದ ಶೈವ ಸಮಯಕ್ಕೆ ನಷ್ಟ ಬಂದುಬಿಡಲ್ಲ. ಲಂಕೆಯಲ್ಲಿ ಭಿಕ್ಷುಣಿಗಳು ತಪಸ್ ನಡೆಸುವ ಮಡಗಳು ಎಲ್ಲವನ್ನು ನನಗೆ ಗೊತ್ತು. ಬೇಕಾದರೆ ನಾನೇ ಇವ್ರುಗಳನ್ನ ಕರ್ಕೊಂಡೋಗಿ ಸೇರಿಸ್ಬಿಡ್ತೀನಿ ಅಂತ ಪೊನ್ನಿಯಿನ್ ಸೆಲ್ವರ್ ಹೇಳಿದ ತಕ್ಷಣ ಸೇಂದಿನಮುದನ್ ನಗ್ದ. ಆಮೇಲೆ ಹಿಂದೆ ಕಡಲಿನಿಂದ ಯುವರಾಜನು ವಧ್ಯತೆಯನ್ನು ಕರೆ ಹತ್ತಿದಿಂದ ನಡೆದಿದ್ದೆಲ್ಲ ಸೇಂದಿನಮುದನ್ ತಾನಿಗೆ ಗೊತ್ತಿರೋ ತನಕ ಹೇಳಿದ. ಪೊನ್ನಿಯಿನ್ ಸೆಲ್ವರ್ ಇಂಟ್ರೆಸ್ಟ್ನಿಂದ ಕೇಳ್ಕೊಂಡು ಬಂದಿದ್ದರಿಂದ ತನ್ನ ಜ್ಞಾಪಕಗಳನ್ನು ಅದ್ರ ಜೊತೆ ಒತ್ತು ಮಾಡಿಕೊಂಡು ನೋಡ್ತಾ ಬಂದರು. ಅದೋ ನಂದಿ ಮಂಟಪ ಅಂತ ಪೂಂಗುಳಿ ಹೇಳಿದ ತಕ್ಷಣ ಯುವರಾಜ ಅವಳು ತೋರಿಸಿದ್ದ ದೆಸೆಯನ್ನು ನೋಡಿದರು. ಇಷ್ಟರಲ್ಲಿ 43ನೇ ಸಂಚಿಕೆ ಮುಗಿ